श्रीगुरुभ्यो नमः। हरि ओं। श्रीवेंकटेशं लक्ष्मीशं अनिष्टघ्नम् अभीष्टदं चतुर्मुखेरतनयं श्रीनिवासं भजे निशं ब्रह्मरुद्रादिवन्द्यं त्वां भजे वेङ्कटनायकं निवारयस्वनिष्टानि साधयेष्टानि माधव। अस्मद्गुरुसमारम्भां टीकाकृत्पादमध्यं श्रीमदाचार्यपर्यन्तां वन्दे गुरुपरम्परां। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮ್ಮ ವೆಂಕಟೇಶ ಕಲ್ಯಾಣದ ಹಿಂದಿನ ದಿವಸದ ಪ್ರವಚನದಲ್ಲಿ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಆಜ್ಞೆಯಿಂದ ತಮ್ಮ ಪರಿವಾರ ಸಮೇತವಾಗಿ ಬರ್ತಾ ಇದ್ದಾರೆ. ಅವರ ಜೊತೆಗೆ ಎಲ್ಲ ಲೋಕದ ಜನರು, ದೇವತೆಗಳು, ಋಷಿಗಳು ಬಂದರು. ವಾಯುದೇವರು ಬಂದರು, ರುದ್ರದೇವರು ಬಂದರು, ಶೇಷದೇವರು ಎಲ್ಲರೂ ಬಂದರು. ಭಗವಂತನ ಆಜ್ಞೆಯಿಂದ ಲಕ್ಷ್ಮೀದೇವಿನೂ ಕೂಡ ಸೂರ್ಯನಿಂದ ಕರೆತರಲ್ಪಟ್ಟರು. ಭಗವಂತಗೆ ಅಷ್ಟವರ್ಗ ಮಾಡಿದರು, ಪುಣ್ಯವಾಚನ ಆಯಿತು. ಭಗವಂತ ಹೋಗೋಣ ಅಂತಂದಾಗ, ಇಲ್ಲ ಇಷ್ಟೆಲ್ಲ ಮಾಡಿಕೊಂಡು ಉಪವಾಸ ಹೋಗಬಾರ್ದು. ಯಾಕೆಂದರೆ ಕೃತ್ವಾ ಪುಣ್ಯಾಹ ಕರ್ಮಾಣಿ ಪ್ರತಿಷ್ಠಾಪ್ಯ ಕುಲೇಶ್ವರಿ. ಪುಣ್ಯಾಹ ಕರ್ಮವನ್ನು ಮಾಡಿಕೊಂಡು ಒಂದು ಕುಲದೇವತಾ ಸ್ಥಾಪನೆ ಮಾಡಿ ನಾವು ಉಪವಾಸವಾಗಿ ಹೋಗಬಾರ್ದು. ಅದೊಂದು ಸಂಪ್ರದಾಯದ ವಿರುದ್ಧ. ದೇವರಿಗೆ ಯಾವ ವಿಧಿ ನಿಷೇಧಗಳು ಇಲ್ಲ, ಒಪ್ಪೋಣ. ಅದು ನಾವು ಲೋಕದಲ್ಲಿ ಮನೆಯಲ್ಲಿ ಮಂಗಳ ಕಾರ್ಯವನ್ನು ಇಟ್ಟುಕೊಂಡಾಗ ದೇವರಿಗೆ ನೈವೇದ್ಯ ತೋರಿಸಬೇಕು. ಅಲ್ಲಿ ಬ್ರಾಹ್ಮಣ ಮುತ್ತೈದೆಯರು ಊಟ ಆಗಬೇಕು. ಇವತ್ತಿನ ಒಂದು ಪದ್ಧತಿ ಒಳಗೆ ಮನೆಯಲ್ಲಿ ಅನುಕೂಲ ಆಗಂಗಿಲ್ಲ. ಭಾಳ ಮಂದಿಗೆ ಎಲ್ಲರೂ ಎಲ್ಲೋ ಮಠದಲ್ಲಿಯೋ ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗಿಬಿಡ್ತಾರೆ. ಮನೆಯೊಳಗೆ ಪುಣ್ಯವಾಚನ ಮಾಡಿಕೊಂಡು ಹಾಗೆ ಹೋಗ್ತಾರೆ. ಹಾಗೆ ಮಾಡಬಾರ್ದು. ನೀವು ಹೊರಗೆ ಏನೇ ಊಟಕ್ಕೆ ಇಟ್ಕೊಳ್ರಿ, ಮನೆಯೊಳಗೆ ಒಂದು ಪುಣ್ಯವಾಚನ, ಒಂದು ಮಂಗಳ ಕಾರ್ಯ ಆಯಿತು ಅಂತಂದರೆ ಮನೆಯೊಳಗೆ ನಿಮ್ಮ ದೇವತಾ ಪೂಜಾ ಅಂತಲೇ ಆಗೇಬೇಕು. ಬ್ರಾಹ್ಮಣರ ದ್ವಾರ, ನೀವು ದ್ವಾರ ಮಾಡಿ ಅಲ್ಲಿ ಒಂದು ಬ್ರಾಹ್ಮಣ ಮುತ್ತೈದೆಗೆ ಒಂದು ಊಟದ ವ್ಯವಸ್ಥೆ ಆಗಬೇಕು. ಬೇಡಪ್ಪ ಅದು ಆಗಲಿಲ್ಲ ಅಂದರೆ ದೇವರಿಗಾದರೂ ನೈವೇದ್ಯ, ಏನು ಸಮಾಧಿ ನೈವೇದ್ಯಗಳು, ವೈಷ್ಣವ ಬಲಿಹರಣ ಮಾಡಿ ಆ ಪ್ರಸಾದ ತೊಗೊಂಡು ಬೇರೆ ಕಡೆ ಊಟ ಮಾಡಬಹುದು. ಆದರೆ ಏನೋ ಮನೆಯೊಳಗೆ ನಾವು ನೈವೇದ್ಯನೇ ಇಲ್ಲ, ಅನ್ನದಾನವೇ ಇಲ್ಲ, ಎಲ್ಲ ನಾವು ಮಠದಲ್ಲಿ ಮಾಡ್ತೇವೆ ಅಂತಂದರೆ ಅಷ್ಟು ಉತ್ತಮ ಪ್ರಶಸ್ತ ಅಲ್ಲದು. ಇರಲಿ. ಈ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ವೆಂಕಟೇಶ ಕಲ್ಯಾಣದಲ್ಲಿ ನಮಗೆ ಸ್ಫೂರ್ತಿಯಾಗಿ ತಿಳಿಸ್ತಾರೆ. ಧರ್ಮಶಾಸ್ತ್ರದ ವಿಚಾರಗಳು ತಿಳಿಸ್ತಾರೆ. ಆದಷ್ಟು ಮನೆಯೊಳಗೇನೆ ಆಗಬೇಕು. ಬೇಡ ಇವತ್ತಿನ ಒಂದು ಕಾಲಮಾನದಲ್ಲಿ ಮಡಿ ಮೈಲಿಗೆ ಆಗೋದಲ್ಲ. ಆಚಾರ ವಿಚಾರಗಳು, ಸಂಪ್ರದಾಯಗಳು ಕಡಿಮೆ, ಬ್ರಾಹ್ಮಣರು ಸಿಗಂಗಿಲ್ಲ, ಅಡುಗೆಯವರು ಸಿಗಂಗಿಲ್ಲ, ಆಯಿತು. ಆದರೆ ಮನೆಯಲ್ಲಿ ಒಂದು ಮಿನಿಮಮ್ ಆದರೂ ನಾವು ದೇವರ ಪೂಜಾ, ನೈವೇದ್ಯ, ಸಣ್ಣ ಪ್ರಮಾಣದೊಳಗೆ ಬ್ರಾಹ್ಮಣರ ಭೋಜನ ಅದು ಮಾಡಿಕೊಂಡೇ ಹೊರಗೆ ಹೋಗಬೇಕು. ಅಲ್ಲಂತಾರಂತೆ ಬ್ರಹ್ಮದೇವರು, ಸ್ವಾಮಿ ವಿವಾಹಕ್ಕೆ ಬಂದಿರತಕ್ಕಂಥ ಮುನಿಗಳು, ಬಾಲಕರು, ವೃದ್ಧರು ಎಲ್ಲರೂ ಹೊಸದಿದ್ದಾರೆ. ಅವ್ರು ನಾವು ಹಾಗೆ ಉಪವಾಸ ಕಳಿಸಬಾರ್ದು. ಅವ್ರು ಶ್ರೀನಿವಾಸರಂತಾರೆ, ನೀವೆಲ್ಲ ದೊಡ್ಡ ದೊಡ್ಡ ಮಾತಾಡ್ತೀರಿ, ಇವತ್ತು ನಾವು ಹೇಗೆ ಮಾಡಬೇಕು, ದೇಶ ಕಾಲ ಖರ್ಚೇನು ಅದನ್ನು ಇದೆಲ್ಲ ಭಾಳ ಅಂದಾಗ ಆವಾಗ ನೀಲಕಂಠ ಅಂತಾನೆ, ಇಲ್ಲ ವಿವಾಹ ಮಾಡ್ಕೋಬೇಕಾದ್ರೆ ಅಜ್ಜ ಮೊದಲೇ ಹಣದ ವ್ಯವಸ್ಥೆ ಮಾಡ್ಕೋಬೇಕು, ಹಾಗೆ ಹೀಗೆ ಅಂತ. ಸರಿ ಆಗಲಪ್ಪ ಅಂಥೇಳಿ ಕುಬೇರನಿಂದ ಸಾಲವನ್ನು ಪಡೆದು, ನಿನ್ನೆ ಹೇಳಿದಾಗೆ ಕುಬೇರನಿಂದ ನಿಷ್ಕಾಣ ರಾಮಮುದ್ರಾಣ 14 ಲಕ್ಷ ಬಂಗಾರದ ರಾಮಟಂಕಿಗಳನ್ನು ತೊಗೊಂಡು ಅವನಿಗೆ ಕೊಡ್ತಾರಂತ. ನೀನೇ ನೋಡ್ಕೋಪ ಎಲ್ಲ ಅಂತ. ಹೀಗೆ ಸಾಮಾನು ತರಿಸ್ತಾರೆ. ಆ ಅಕ್ಕಿ ತೊಗೊಂಬರ್ರಿ, ಎಷ್ಟೋ ಸಾವಿರಾರು ಚೀಲ ಅಕ್ಕಿ ಬೇಕಾಗ್ತದೆ. ಮಾಷ ಅಂದರೆ ಉದ್ದು, ಗೋಧಿ ಹಿಟ್ಟು, ತೊಗರಿ, ಹೆಸರು, ಆಮೇಲೆ ಬೆಲ್ಲ, ತೈಲ,
ಆಮೇಲೆ ಜೇನುತುಪ್ಪ, ಬೆಲ್ಲ, ಎಣ್ಣೆ, ಜೇನುತುಪ್ಪ, ಹಾಲು, ಸಕ್ಕರೆ, ತುಪ್ಪ, ವಿಚಿತ್ರವಾದಂಥ ವಸ್ತ್ರಗಳು, ಆಮೇಲೆ ಹೊತ್ಕೊಳ್ಳೋ ವಸ್ತ್ರಗಳು ತರಬೇಕು. ನೋಡಿರಿ, ಅಡುಗೆ ಸಾಮಾನೆಲ್ಲ ಇಲ್ಲಿ ಹೇಳಿಬಿಡೋದು. ತಿಲ, ಇಂಗು, ಮರೀಚಿ, ಜೀರಿಗೆ, ಸಾಸಿವೆ, ಮೆಂಥೆ, ಆಮೇಲೆ ಹರಿದ್ರ ಅಂದರೆ ಅರಿಶಿನ ಪುಡಿ, ವಸ್ತ್ರಾಣಿ ದ್ವಿಜಯೋಷಿತ. ಇನ್ನು ಬ್ರಾಹ್ಮಣ ಸ್ತ್ರೀಯರಿಗೆ ದಾನ ಕೊಡಲು ಸೀರೆ ಇತ್ಯಾದಿಗಳು, ಶಾಲು, ದೇವಾನ ಉತ್ತರೀಯಂಚ, ದೇವತೆಗಳಿಗೆಲ್ಲ ಉತ್ತರೀಯ ಕೊಡಬೇಕು. ದೇವಸ್ತ್ರೀಯರಿಗೆ ಅವರಿಗೂ ಉತ್ತಮವಾದಂಥ ಬಟ್ಟೆ ಕೊಡಬೇಕು. ಶ್ರೇಷ್ಠವಾದಂಥ ಅಡಿಕೆ, ವಿಳೆದೆಲೆ, ಏಲ, ಲವಂಗ, ಕರ್ಪೂರ, ಮೃಗನಾಭಿರಸಂ, ಆಮೇಲೆ ಉತ್ತಮವಾಗಿರ್ತಕ್ಕಂಥ ಕಸ್ತೂರಿ, ಪುನಗ. ಇನ್ನು ಮಾಂಗಲ್ಯಂ ತಂತು ಕನ್ಯಾರ್ಥಂ, ಕನ್ಯೆಯ ಕೊಳಗೆ ಕಟ್ಟಲು ಮಂಗಳಸೂತ್ರ ಮರಿಬಾರದು, ಎಲ್ಲ ಮಾಡಿ. ಆಮೇಲೆ ಬಟ್ಟಿಗೆ ಹಾಕೊಳ್ಳಿಕ್ಕೆ ಉಂಗುರಗಳು, ಆಮೇಲೆ ಕನ್ಯಾಗೆ ಶ್ರೇಷ್ಠವಾದಂಥ ಬಂಗಾರದ ಆಭರಣಗಳು. ಕುಬೇರನ ಸ್ವಾಮಿ ಇದೆಲ್ಲ ನಿಮ್ಮ ಅನುಗ್ರಹ ತಯಾರಾದಂದ್ಬಿಟ್ಟು ಪಾಕಾರ್ಥಂ, ಅಡುಗೆ ತಯಾರಾಗಿದೆ. ಅವಾಗ ಅಗ್ನಿದೇವರಿಗೆ ಕರೆದು ಬಂದಾಗ ಅಗ್ನಿ ಅಂತಾರೆ ಪಾಕಾರ್ಥಂ ಭಾಜನಂ ಕೃಷ್ಣ. ಅದು ವೆಂಕಟೇಶ ದೇವತೆ ಎಲ್ಲ ಆಯಿತು. ಇಷ್ಟೆಲ್ಲ ಜನರಿಗೆ ಅಡುಗೆ ಮಾಡಲಿಕ್ಕೆ ನೀವು ಆಜ್ಞೆ ಮಾಡಿದಿರಿ, ಭಾಂಡಿಯಲ್ಲಿ ಭಾಂಡಿ ಬೇಕಲ್ಲ. ಕಾರ್ಯಪ್ಪಾಕೋ ಮಹಾರಾಜ. ಆವಾಗ ವೆಂಕಟೇಶ ದೇವರು ಸಬ್ಸಿಡಿಗೆ ಬೈತಾರೆ, ನಿಮ್ಮ ಮನೆ ಒಳಗೆ ಇಂಥ ದೊಡ್ಡ ಕಾರ್ಯಕ್ರಮ ಇದ್ದಾಗ ಅವು ಭಾಂಡಿ ಎಲ್ಲ ಒಟ್ಟದ ಬೀಜದಂಗೆ ಬೆಳಿತಾವ. ನಮ್ಮ ಮನೆ ಕಾರ್ಯಕ್ರಮ ಬಂದಾಗ ಭಾಂಡಿ ಇಲ್ಲ, ಅದಿಲ್ಲ, ಇದಿಲ್ಲ, ಬರೀ ಇಲ್ಲಗಳ ಸರಮಾಲೆ ಬೇಡಪ್ಪ. ನನ್ನ ಕಲ್ಯಾಣ ಸಮಯದೊಳಗೆ ನೀವು ವ್ಯವಸ್ಥೆ ಮಾಡ್ಕೋಬೇಕು. ಆದರೂ ಹೇಳ್ಬೇಕು, ಇಲ್ಲ ಸ್ವಾಮಿ ಹಾಗೆಲ್ಲ ನಾನು ಕೇಳಿದ್ದು. ನಮ್ಮ ಮನೆಯೊಳಗೆ ಸಾಧಾರಣವಾಗಿ 1,000, 10,000 ಮಂದಿ ಇರ್ತಾರೆ, ಭಾಂಡಿ ಇರ್ತಾರೆ. ಇವು ಕೋಟಿ ಮಂದಿ ಬಂದದ. ಇವರಿಗೆಲ್ಲ ಅಡುಗೆ ಮಾಡಲಿಕ್ಕೆ ಯಾವ ಭಾಂಡಿ ಸಾರಂಗಿಲ್ಲ. ಅದಕ್ಕೆ ಇದು ನಿನ್ನ ವಿವಾಹ ಸ್ವಾಮಿ, ಸಾಮಾನ್ಯ ಮಂದಿ, ಅದಕ್ಕೆ ನಾವು ಕೇಳಿದ್ದೇವೆ. ಹಾಗಾದ್ರೆ ಹೇಳ್ತೀನಿ ಕೇಳಪ್ಪ. ಅನ್ನಂ ಸ್ವಾಮಿ ಸರೋ ಮಧ್ಯೆ ಸೂಪಂ ಪಾಪ ವಿನಾಶನೆ. ಅನ್ನವನ್ನು ಏನು ಮಾಡಿದ್ರೆ ಸ್ವಾಮಿ ಪುಷ್ಕರಣೆ ಅನ್ನ ಮಾಡಿಬಿಡು. ಸ್ವಾಮಿ ಪುಷ್ಕರಣೆಗೆ ಅಕ್ಕಿ ಹಾಕಿಬಿಡೋದು. ಏನೋ ಅಲ್ಲೇ ಕೆಳಗೆ ಒಂದು ರೂಪದಿಂದ ನೀವು ಒಳಗೆ ಹೋಗಿಬಿಡು. ಈ ಕೊಯ್ಲು ಹಾಕ್ತಾರಲ್ಲ ನೀರೊಳಗೆ, ಕೊಯ್ಲು ಹಾಕಿಬಿಟ್ರೆ ಆ ನೀರು ಹೆಂಗೆ ಬಿಸಿ ಆಗ್ತದಿಲ್ಲ ಹಾಗೆ ಅಗ್ನಿ ನೀನೇ ಪ್ರವೇಶ ಮಾಡಿಬಿಡು. ಆ ನೀರೊಳಗೆ ಅಕ್ಕಿ ಹಾಕಿಬಿಡ್ರಿ, ಅನ್ನ ಆಗಿಬಿಡ್ತು. ಪಾಪ ವಿನಾಶಿನಿಯೊಳಗೆ ಒಳ್ಳೆ ಅತ್ಯುತ್ತಮ ಹುಳಿ. ಆಕಾಶಗಂಗಾದೊಳಗೆ ಪರಮಾನ್ನ ಉತ್ತಮ ಪಾಯಸವನ್ನು ಮಾಡಿರಿ. ಬೆಲ್ಲದಿಂದ ಕೂಡಿದ ಪಾಯಸ ಭಾಳ ಶ್ರೇಷ್ಠ. ದೇವತೀರ್ಥದೊಳಗೆ ಉತ್ತಮವಾದಂಥ ಕಾಯಿ ಪಲ್ಯ, ತುಂಬುರ ತೀರ್ಥದೊಳಗೆ ಈ ತುಪ್ಪಿನಿಂದ ಮಾಡ್ತಕ್ಕಂಥ ಪದಾರ್ಥ ಎಲ್ಲ ಅಲ್ಲೇ ಮಾಡಿಬಿಡಿ. ಕುಮಾರಧಾರಾ ತೀರ್ಥದೊಳಗೆ ಶ್ರೇಷ್ಠವಾದಂಥ ಭಕ್ಷ್ಯಗಳನ್ನು ಮಾಡಿ. ಪಾಂಡು ತೀರ್ಥದ ಒಳಗೆ ತಿಂತಿಣಿ ರಸ, ಹುಣಸೆ ಹಣ್ಣಿನ ಗೊಜ್ಜು. ಆಂಧ್ರೊಳಗೆ ಭಾಳ ಸೇರ್ತದೆ. ಕೆಲವು ಕಡೆಗೆ ಹಂಗೆ ಇದು ಅಂತಲ್ಲ, ಹಂಗೆ ಹುಣಸೆ ಹಣ್ಣಿನ ಗೊಜ್ಜು ಅಂದರೆ ಭಾಳ ರುಚಿ ಆಗ್ತದೆ. ಅನೇಕ ವ್ಯಂಜನಗಳು, ಕಾಯಿ ಪಲ್ಯ, ಕೋಸಂಬರಿ, ಚಟ್ನಿ ಇತ್ಯಾದಿ ಕಂದ ಮೂಲಗಳು, ಇವೆಲ್ಲ ಲೇಜಪೇಯಗಳು ಬೇರೆ ಬೇರೆ ಸಣ್ಣ ಸಣ್ಣ ಪುಟ್ಟ ತೀರ್ಥಗಳನ್ನೇ ಮಾಡಿರಿ. ಪರಮಾತ್ಮನ ಮಾತುಗಳನ್ನು ಕೇಳಿ ಋಷಿಗಳು ಸಂತೋಷಪಟ್ಟರಂತೆ. ಏವಂ ವಿಚಿತ್ರ ಕರ್ಮಾಣಿ ಹರೇ ವೈಕುಂಠವಾಸಿನ. ಈ ಭಾರಿ ಅದ್ಭುತವಾದಂಥ ದೇವರ ಮಾತನ್ನು ಕೇಳಿ ಋಷಿ ಮುನಿಗಳು ಸಂತೋಷಪಟ್ಟರು. ದೇವರು ನೋಡಿ ಅಚಿಂತ್ಯಂ ದೇವತಾ ಕಾರ್ಯ. ಇದು ಹೆಂಗೆ ಮಾಡಿದರೆ ನಮ್ಮ ಮನೆಯೊಳಗೆ ಒಂದು ಕಟ್ಟಿಗೆ ಹಚ್ಚಿ ದೊಡ್ಡ ಭಾಂಡಿ ಒಳಗೆ ಅನ್ನಾಗಂಗಿಲ್ಲ. ಅರೆ, ಇದು ಅಚಿಂತ್ಯವಾದಂಥ ದೇವರ ಶಕ್ತಿಯಿಂದ ಸ್ವಾಮಿ ಪುಷ್ಕರಣಿ ನದಿಯೊಳಗೆ ತೀರ್ಥದೊಳಗೆ ಅನ್ನ ಮಾಡಿಬಿಟ್ರು. ಅಗ್ನಿ ಪ್ರವೇಶ ಮಾಡಿಬಿಟ್ಟು ಒಳಗೆ ಕಥ ಕುದಿಲಿಕತ್ತು ನೀರು. ಅಕ್ಕಿ ಹಾಕಿದ್ರು, ಅನ್ನ ಆಗೇ ಬಿಟ್ಟು. ಹೀಗ ಉತ್ತಮವಾದಂಥ ಪದಾರ್ಥಗಳು ಅರ್ಧ ಮುಕ್ಕಾಲ ಗಂಟೆ ತಯಾರಾಗಿಬಿಡ್ತು. ಆವಾಗ ಬ್ರಾಹ್ಮಣರಿಗೆಲ್ಲ ಊಟಕ್ಕೆ ಹಾಕ್ತಾರೆ. ವಿಭಜ್ಯ ತತ್ರ ವಿಧ ಪಾತ್ರ ಭೂತಾಮ್ಯಾರೆ ನವಗ್ರಹದವರು, ಅಷ್ಟದಿಕ್ಪಾಲಕರು ಎಲ್ಲ ಕಡೆಗೆ ಎಲೆ ಹಾಕ್ತಾರಂತೆ. ಪಾಂಡುತೀರ್ಥಂ ಸಮಾರಭ್ಯ ಶ್ರೀಶೈಲಾವಧಿ ಭೂಸುರಾಹ. ಎಷ್ಟು ಮಂದಿ ಊಟಕ್ಕೆ ಹೋಗಿದ್ರು ಅಂದ್ರೆ ತಿರುಪತಿ ಬೆಟ್ಟದೊಳಗೆ ಪಾಂಡುತೀರ್ಥ ಅಂತದ, ಅಲ್ಲಿಂದ ಮಾಡಿ ಶ್ರೀಶೈಲ ತನಕ ಊಟಕ್ಕೆ ಹೋಗ್ತಿದ್ರು. ಶ್ರೀಶೈಲ ದೇವಾಶ್ಚ ನಿವಿಡಿ, ದೇವತೆಗಳು, ಋಷಿಗಳು, ಮುನಿಗಳು, ಮಾನವರಂಕು ಸರ್ವೇ ಸರಿ. ತದಾ ಭಗವಾನ್ ರಾಜನ್ ಬ್ರಾಹ್ಮಣ ಚತುರಾನನಂ. ಅಲ್ಲ, ಈ ಎಲೆ ಹಾಕೋಕ್ಕಿಂತ ಮೊದಲು ಪರಮಾತ್ಮ ಅಂತ ಇಷ್ಟೆಲ್ಲ ಅಡುಗೆ ಮಾಡಿಸಿದ್ದೇನೆ, ಇಷ್ಟೆಲ್ಲ ಬ್ರಾಹ್ಮಣರು ಬಂದಿದ್ದಾರೆ, ವೈಷ್ಣವಾಗಿದೆ, ಬಲಿಹರಣವಾಗಿದೆ. ಆದರೆ
ಧ್ವನಿ ಇನ್ನೂ ಆಗಬೇಕು, ಆಗಿಲ್ಲ. ದೇವರಿಗೆ ನೈವೇದ್ಯ ಮಾಡಲಾರ್ದೇನೆ ಈ ಥರ ಊಟ ಮಾಡುತ್ತಪ್ಪ. ಪರಮಾತ್ಮಲ್ಲಿ ಗೊತ್ತಾ, ಅದು ವೆಂಕಟೇಶ್ ಕಲ್ಯಾಣ ಒಳಗೆ ನಮ್ಮ ಪ್ರತಿನಿತ್ಯ ದೈನಂದಿನ ಕರ್ಮಗಳ ವಿಚಾರವನ್ನು ಸೂಕ್ಷ್ಮವಾಗಿ ಹೇಳ್ಕೊತಾರೆ. ಏನು? ಅನರ್ಪಿತಾನ್ನಂ ಭೂಪುತ್ರ ನೈವೇದ್ಯಂ ಜನ್ಮನ. ಯಾರಿಗೂ ನಾವು ನೈವೇದ್ಯ ಮಾಡಲಾರ್ದೇನೆ ಯಾರಿಗೂ ಅನ್ನವನ್ನು ಹಾಕಬಾರ್ದು. ಬ್ರಹ್ಮದೇವರಂತ ಇದೊಂದು ಒಳ್ಳೆಯ ಸಿದ್ಧಾಂತ. ಆದ ಕಾರಣ ಭಗವಂತನಿಗೆ ಅರ್ಪಿತವಾದಂಥ ಅನ್ನವನ್ನೇ ಊಟ ಮಾಡಬೇಕು. ಯದ್ಯಪಿ ದೇವರ ಕಾಲದಲ್ಲಿ ದೇವರಿಗೇನೇ ನೈವೇದ್ಯ ಮಾಡೋದು, ಅದು ನಮಗೆಲ್ಲ ಹೇಳ್ಕೊತಾರೆ. ಈ ಒಂದು ನೆವದಿಂದ ನಾವು ಮನೆಯೊಳಗೆ ಪ್ರತಿನಿತ್ಯವಾಗಿ ಊಟ ಮಾಡೋ ಕಾಲಕ್ಕೆ ಸಂಕ್ಷಿಪ್ತ ಪೂಜಾ ಮಾಡಿ ದೇವರಿಗೆ ಶಾಸ್ತ್ರೋಕ್ತವಾಗಿ ಅದಕ್ಕೆ ಅಭಿಗಾರ ತುಳಸಿ ಹಾಕಿ ಗಾಯತ್ರಿ ಮಂತ್ರದಿಂದ ಪ್ರೋಕ್ಷಣ ಮಾಡಿ ಓಂ ನಮೋ ನಾರಾಯಣಾಯ ಅಂತ ಚಿಂತನೆ ಮಾಡಿ ಪರಿಶೇಚನ ಮಾಡಿ ಏನಿದೆ ಪ್ರಾಣಾದಿ ಆಹುತಿಗಳನ್ನು ಕೊಟ್ಟು ಭಗವಂತನಿಗೆ ಅಷ್ಟಮಹಾಮಂತ್ರವನ್ನು ಜಪ ಮಾಡಬೇಕಂತೆ. ಇದು ನೈವೇದ್ಯ. ನೈವೇದ್ಯ ಅಂದರೆ ಏನು? ತ್ವದೀಯಂ ವಸ್ತು ಗೋವಿಂದ ತುಭ್ಯಂ ಸಮರ್ಪಣೆ. ಏನಿದೆ ಶ್ರೀನಿವಾಸನಮಸ್ತುಭ್ಯಂ ಮಹಾನೈವೇದ್ಯಮುತ್ತಮಂ. ನಿತ್ಯತೃಪ್ತ ಪರಮಾತ್ಮ ಅದೇ ಅವನೇ ಕೊಟ್ಟಿರ್ತಕ್ಕಂತಹ ಪದಾರ್ಥಗಳನ್ನ ಅವನಿಗೆ ಅರ್ಪಣೆ ಮಾಡೋದೇ ನೈವೇದ್ಯ. ಅವ ಬ್ರಹ್ಮದೇವರು ಅಂತಾರಂತ, ನೀ ಸರ್ವಜ್ಞ, ಸರ್ವಭೋಕ್ತ, ಸರ್ವಲೋಕ ಮಹೇಶ್ವರ, ನಾವೆಲ್ಲ ನಿನಗೇ ನೈವೇದ್ಯವನ್ನು ಮಾಡಿ ಊಟ ಮಾಡ್ತೇವೆ. ಆದರೆ ನಿನ್ನ ಈ ಯಜಮಾನಿಕೆಯೊಳಗೆ ವಿವಾಹದಲ್ಲಿ ಯಾರು ನೈವೇದ್ಯ ಮಾಡಬೇಕು? ಆವಾಗ ಪರಮಾತ್ಮ ಅಂದಂತ, ಅಹೋಬಿರನ್ನ ಶಿವಮಸ್ಯ ಪೂಜಾ ಕೃತ್ವಾ ನಿವೇದಯ. ನಮ್ಮದೇ ಒಂದು ರೂಪದ ಅಹೋಬಿರ ನರಸಿಂಹ ಹೇಳಿದ್ದ, ನೀ ಪೂಜಾ ಮಾಡೋದು, ನೀನೇ ಪೂಜಾ ಮಾಡ, ಅಭಿಷೇಕ ಮಾಡ, ಪಂಚಾಮೃತ ಆಗಿದೆ, ಅದಕ್ಕೆ ನೀವೇ ನೈವೇದ್ಯವನ್ನು ಮಾಡಬೇಕು. ಭಗವಂತನ ಆಜ್ಞೆಯಿಂದ ಅಹೋಬಿರ ನರಸಿಂಹದೇವರಿಗೆ ಏನು ಅದ್ಭುತವಾದಂಥ ಉಪಚಾರಕ ಪೂಜೆಗಳನ್ನು ಮಾಡಿ ಪಂಚಾಮೃತ ಮಾಡಿದ ಅಡಿಗೆ ಎಲ್ಲ ನೈವೇದ್ಯವನ್ನು ಮಾಡಿದರು. ಅಂದರೆ ಅಡಿಗೆ ಮಾಡವ ಅಗ್ನಿಯಾದ, ಪೂಜಾ ಮಾಡೋರು ಬ್ರಹ್ಮದೇವರಾದರು. ನೈವೇದ್ಯ ಯಾರು ಮಾಡಿದರು? ಬ್ರಹ್ಮಾಚಕಾರ ಸರ್ವೇಷಾ ಮುನೀನಾಮಪಿ ಸಮ್ಮತಂ. ಎಲ್ಲ ಋಷಿ ಮುನಿಗಳಿಗೆ ದೇವತೆಗಳಿಗೆ ಸಮ್ಮತರಾದವರು ಯಾರು? ಚತುರ್ಮುಖ ಬ್ರಹ್ಮದೇವರು. ಇಂದ್ರಾದಿಗಳ ನೈವೇದ್ಯ ಮಾಡಿದರೆ ಬೇರೆಯ ದೇವತೆಗಳಿಗೆ ಆ ನೈವೇದ್ಯಗಳಿಗೆ ಬರಂಗಿಲ್ಲ, ಮನುಷ್ಯರು ಮಾಡಿದ ಋಷಿಗಳಿಗೆ ಬರಂಗಿಲ್ಲ. ಅದಕ್ಕೆ ಎಲ್ಲರಿಗೂ ಸಮ್ಮತರು ಯಾರು? ಚತುರ್ಮುಖ ಬ್ರಹ್ಮದೇವರು. ಇಲ್ಲಿಯೂ ಹಾಗೆ ಚತುರ್ಮುಖ ಬ್ರಹ್ಮದೇವರ ಪೀಠದಲ್ಲೇ ಕುಳಿತವರು ನಮ್ಮ ಸ್ವಾಮಿಗಳು. ಸ್ವಾಮಿಗಳು ನೈವೇದ್ಯ ಮಾಡಿಬಿಟ್ರೆ ಅದೆಲ್ಲ ಪಂಡಿತರು ತಗೋತಾರೆ, ಎಲ್ಲರೂ ತಗೋತಾರೆ. ಏನು ಯಾರಿಗೋ ಒಂದು ಮಾಡಿಸ್ಬಿಟ್ಟು ನಾವು ಯಾಕೆ ನಾವು ಮಾಡ್ಕೊಂಡು ಹೇಳ್ತೀವಿ. ಇಲ್ಲಿ ಹಾಗಿಲ್ಲೇ ಇಲ್ಲ. ಬ್ರಹ್ಮದೇವರು ನೈವೇದ್ಯ ಮಾಡಿದರು. ಮತ್ತು ಈ ಸಮಸ್ಯೆಗಳು ಎರಡಿದ್ದು. ನೈವೇದ್ಯ ಯಾರಿಗೆ ಮಾಡಬೇಕು, ಯಾರೂ ಮಾಡಬೇಕು. ಯಾರಿಗೆ ಅಂದರೆ ಅಹೋಬಲ ನರಸಿಂಹದೇವರಿಗೆ. ಯಾರು ಮಾಡಬೇಕು? ಚತುರ್ಮುಖ ಬ್ರಹ್ಮದೇವರು. ಹೀಗಾದ್ರಿಂದ ವೈಶ್ಯದೇವವನ್ನು ಮಾಡಿ ತತಃಕೃತ್ವ ದೇವಾನ ಮತ್ತು ಅವಾಗೆಲ್ಲ ದೇವತೆಗಳಿಗೆ ಪೂಜಾ ಮಾಡಿದರು. ವಿಪ್ರಾಣಾವರ್ಚನಂ ಚಕ್ರೆ ಚತುರ್ಮುಖ ಬ್ರಹ್ಮದೇವರು ಅಲ್ಲಿ ಬಂದಿರತಕ್ಕಂಥ ಶ್ರೇಷ್ಠವಾದ ಎಲ್ಲ ಬ್ರಾಹ್ಮಣರಿಗೆ ಪೂಜಾದಿಗಳನ್ನು ಮಾಡಿ ಎಲ್ಲ ನವಗ್ರಹಾದಿಗಳಿಗೆ ಪೂಜೆಯನ್ನು ಮಾಡಿ ಧನಾನಂದ ಸಂಪೂರ್ಣೋ ಭಗವಾನ್ ಉಳ್ಕಿಂತನೋ. ಅವಾಗ ಎಲ್ಲ ಕಡೆಗೆ ಎಲೆಯನ್ನು ಹಾಕಿ ಅಷ್ಟ ದಿಕ್ಪಾಲಕರು ಬೆಳೆಸಿಬಿಟ್ರು. ಲವಣಂತು ಸಮಾರಭ್ಯ ಘೃತಾಂತಂ ಬ್ರಹ್ಮವಾದಿನ. ಉಪ್ಪು ಹಿಡ್ಕೊಂಡು ತುಪ್ಪ ತನಕ ಅಂತಾರಲ್ಲ, ಉಪ್ಪು ಹಿಡ್ಕೊಂಡು ತುಪ್ಪ ತನಕ ಎಲ್ಲವನ್ನು ಸಂಪೂರ್ಣವಾಗಿ ಒಂದು 15 ಮಿನಿಟ್ ಬೆಳೆಸಿಬಿಟ್ರಂತ. ಹೆಂಗೆ ನಿಂತ ಅಷ್ಟ ದಿಕ್ಪಾಲಕರೇ ಬಡಿಸೋರು. ಏನಿದೆ ಆವಾಗ ತುಪ್ಪೆಲ್ಲ ಹಾಕಿದ ನಂತರ ಬ್ರಾಹ್ಮಣರಿಗೆ ತೀರ್ಥಾದಿಗಳನ್ನು ಕೊಟ್ಟ ನಂತರ ಪರಮಾತ್ಮನೇ ಕೈ ಒಳಗೆ ಥಾಲಿ ಹಿಡ್ಕೊಂಡು ಏಕೋ ವಿಷ್ಣುರು ಮಹದ್ಭೂತಂ ಪೃಥಗ್ಭೂತಾನ್ನನೇಕಜಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಕ್ತಿ ವಿಶ್ವಭುಗವ್ಯಯ. ದೇವರೇ ಒಂದು ರೂಪದಿಂದ ಎಲ್ಲ ಹೃದಯದೊಳಗಿದ್ದುಕೊಂಡು ಅವರಿಗೆ ಜಠರಾಗ್ನಿ ಒಳಗಿದ್ದುಕೊಂಡು ಸ್ವೀಕಾರ ಮಾಡ್ತಾನೆ. ಹೇ ಪರಮಾತ್ಮ ನನಗೆ ಕೃಷ್ಣಾರ್ಪಣ ಅಂತಂದ್ಬಿಟ್ಟ. ಇತ್ತಂ ಕೃಷ್ಣಾರ್ಪಣಂ ಚಕ್ರೆ ಶ್ರೀ ನೃಸಿಂಹಾಯ ವಿಷ್ಣವೇ. ಅಲ್ಲಿದ್ದಂಥ ನೃಸಿಂಹರೂಪಿ ಪರಮಾತ್ಮನಿಗೆ ಕೃಷ್ಣಾರ್ಪಣ ಅಂತಂದು. ಆವಾಗ ಕಶ್ಯಪಾದ್ಯಾಶ್ಚ ಗೋವಿಂದೋ ಊಟಕ್ಕೆ ಬಂದು ಎಲ್ಲರೂ ಆನಂದವಾಗಿ ಊಟಕ್ಕೆ ಹೋದರು. ಆಪೋಷಣ ತೊಗೊಂಡು ಊಟಕ್ಕೆ ಹೋದರು. ಪಂಚಪ್ರಾಣಾಹುತಿ ಸ್ವೀಕಾರ ಮಾಡಿದರು. ಭಗವಂತ ತಾನೇ ಬ್ರಾಹ್ಮಣರು ಕೂತಿರ್ತಕ್ಕಂಥ ಪಂಕ್ತಿಯಲ್ಲಿ ತಾನೇ ಪರಮಾತ್ಮ ಬಂದು ಏನ್ರೆ ಕಶ್ಯಪ ಅತ್ರಿ ಭರದ್ವಾಜ ಎಲ್ಲರಿಗೂ ನಮಸ್ಕಾರ ಮಾಡಿ ದೇವರು ಹೇಳ್ತಾನಂತ. ಭವತಾಂ ಜ್ಞಾನಪೂರ್ಣಾನಾಂ ಕಿಮನ್ನೇನಾದ್ಯ ಪೂರ್ಣತಾಂ
ನೀವೆಲ್ಲ ಅದ್ಭುತವಾದಂತಹ ಜ್ಞಾನಾಮೃತವನ್ನು ಕುಡಿದು ಸಂಪೂರ್ಣವಾಗಿ ಸಂಪನ್ನರಾದವರು. ನಿಮಗೆಲ್ಲ ಈ ಸಾಮಾನ್ಯ ಅನ್ನ ಏನಾಗ್ತದೆ ನಿಮಗೆ? ಅದು ಕೂಡ ನಾವು ದರಿದ್ರ ಎಲ್ಲೋ ಅರಣ್ಯದಾಗಿದ್ದು ಗಡ್ಡಿ ಮೂಲ ತಿನ್ನ. ನಮ್ಮ ಮನೆಯೊಳಗೆ ಅಂಥ ಅಡುಗೆ ಭಾಳ ಆಗಿಲ್ಲ. ಬರೀ ಒಂದು ನೀರು, ಒಂದು ಅನ್ನ, ಇದನ್ನೇ ನೀವು ಭಾಳ ಭಕ್ಷ್ಯ ಅಂತ ತಿಳಿದುಕೊಂಡು ಸ್ವೀಕಾರ ಮಾಡಬೇಕು. ಪ್ರಾರ್ಥನಾ ಬ್ರಹ್ಮಣಾನಂತೂ ಪರಮಾತ್ಮ ಬ್ರಾಹ್ಮಣಿಗೆ ಪ್ರಾರ್ಥನಾವನ್ನು ಮಾಡಿದ. ಇದು ನಿಜವಾಗಿ ಹೀಗೆ ಮಾಡಬೇಕು. ನಾವು ಎಷ್ಟೇ ಭಕ್ಷ್ಯ ಭೋಜ ಅಡುಗೆ ಮಾಡಿಸಿದ್ರು ಆಚಾರ್ಯ ಬಹುಶಃ ಇಂಥ ಅಡುಗೆ ಊಟ ಏನು ಮಾಡಲಿಕ್ಕಿಲ್ಲ ನೋಡ್ರಿ, ಎಂಥ ಅಪರೂಪ ಅಡುಗೆ ಮಾಡಿಸಿ ನಿಮ್ಮ ಸಲುವಾಗಿ ಈ ಕೈ ಮಾಡಿಕೆಯವ್ರು ಹೇಳ್ತಿರ್ತಾರೆ. ಹಾಗೆ ಮಾಡೋದು. ನಾವು ಏನು ಅಡುಗೆ ಮಾಡಿಸಿದ್ರು ಅದು ಬ್ರಾಹ್ಮಣರ ಯೋಗ್ಯತಾಗಿ ಭಾಳ ಕಡಿಮೆನೆ. ಭಗವಂತನ ನೈವೇದ್ಯ ಆಗಿದೆ ಸ್ವೀಕಾರ ಮಾಡಬೇಕು. ನಾವು ಹಿಂಗೆ ದಿನದಿಂದ ಹೇಳಬೇಕು, ಇಂಥ ಅಡುಗೆ ನೀವು ಎಲ್ಲೂ ತಿಂದಿರ್ಲಿಕ್ಕಿಲ್ಲ, ಹೀಗೆ ಚಾನ್ಸ್ ತಿಂದುಬಿಡ್ರಿ, ಈಗೆಲ್ಲ ಅಲ್ಲವತ್ತದು. ಏನೋ ಸಣ್ಣ ಅಡುಗೆ ಮಾಡಿಸಿದ್ರು, ಇದನ್ನೇ ನೀವು ಮನಸ್ಸನ್ನು ಭಾಳ ದೊಡ್ಡ ಮನಸ್ಸಿಂದ ಊಟ ಮಾಡಿ. ವಿನಯ ಇರಬೇಕು ರೀ, ಅದೇ ನಯ ಇರಬೇಕು, ಪ್ರೀತಿ ಇರಬೇಕು. ಆ ಪರಮಾತ್ಮನ ಮಾತನ್ನು ಕೇಳಿ ಬ್ರಾಹ್ಮಣರಂತ ತವಾನ್ನ ಅಮೃತ ಪ್ರಖ್ಯ ಮುಕ್ತಿ ಮಾರ್ಗಸ್ಯ ಸಾಧನ. ಹೇ ಪರಮಾತ್ಮ, ನಿನ್ನ ಸಮಕ್ಷಮದೊಳಗೆ ನಿನ್ನ ನೋಡ್ಕೋತೇವೆ ನಾವು. ಈ ಅನ್ನ ಸ್ವೀಕಾರ ಮಾಡಿ ಬಂದರೆ ನಿನ್ನ ಯಾಜಮಾನ್ಯದ ಅನ್ನ ನಮಗೆ ಮೋಕ್ಷಕ್ಕೆ ಇದು ಹಾದಿ. ವಯಂ ಧನ್ಯ ಕೃತಾರ್ಥಾಸ್ಮ ಕಲವು ಪಾಪ ಕೊಲೆ ಹರೆ. ಕಲಿಯುಗದೊಳಗೆ ಪಾಪದಿಂದ ತುಂಬಿದ ಈ ಪ್ರಸಂಗದ ಒಳಗೆ ಬರೀ ಕೃಷ್ಣಾರ್ಪಣಂದ ನಮ್ಮ ಅರ್ಪಣೆ ಮಾಡಿದ ಅನ್ನವೇ ಬಹಳ ಪವಿತ್ರ ಅಂತ. ಯಾರೋ ಜ್ಞಾನಿಗಳು, ಸ್ವಾಮಿಗಳು, ಪಂಡಿತರು ನೈವೇದ್ಯ ಮಾಡಿದ ಅನ್ನ ಊಟ ಮಾಡಿದ್ರೇ ನಮ್ಮೊಳಗಿದ್ದಂಥ ಪಾಪರಾಶಿ ಎಲ್ಲ ಹೋಗ್ತಾನೆ. ಪವಿತ್ರ ಅನ್ನವನ್ನು ಊಟ ಮಾಡಿದರೆ ನಮ್ಮ ದೇಹದಾಗಿರ್ತಕ್ಕಂಥ ರಕ್ತ ಶುದ್ಧಿ ಆಗ್ತದಂತೆ, ಮನಃಶುದ್ಧಿ ಆಗ್ತದಂತೆ, ತದ್ ವಿಚಾರಗಳ ಶುದ್ಧಿ ಆಗ್ತದಂತೆ. ಅಶುತಮನ್ನಂ ಛೇದಾಭವ. ನಾವು ಊಟ ಮಾಡಿದ ಅನ್ನ 3 ಭಾಗ ಆಗ್ತದೆ. ಒಂದು ಸ್ಥೂಲ ಭಾಗ ಇರ್ತದಲ್ಲ ಚರಟ, ಅದೆಲ್ಲ ಮಲಮೂತ್ರವಾಗಿ ಹೋಗ್ತದೆ. ಇನ್ನು ಮಧ್ಯಭಾಗ ರಕ್ತ, ಮಾಂಸ, ಮಜ್ಜ ಇದೆಲ್ಲ ಆಗ್ತದಂತೆ. ಅದರೊಳಗೆ ಅತಿ ಸೂಕ್ಷ್ಮ ಭಾಗ ಮನಸ್ಸಾಗ್ತದೆ. ಆ ಮನಸ್ಸಿನಿಂದ ನಾವು ಒಳ್ಳೆಯ ವಿಚಾರಗಳನ್ನು ಮಾಡ್ತೇವೆ. ಯಾವಾಗ ಹೇಳಿ, ನೈವೇದ್ಯ ಮಾಡಿದ ಅನ್ನ, ವೈಷ್ಣವ ಮಾಡಿದ ಅನ್ನ, ಬಲಿಹರಣ ಮಾಡಿದ ಅನ್ನ, ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಉಳಿದ ಅನ್ನ, ಈ ಅನ್ನ ದಿನ ಊಟ ಮಾಡಿದರೆ ನಿಶ್ಚಿತವಾಗಿಯೂ ಅದರಿಂದ ತಯಾರಾಗಿರತಕ್ಕಂಥ ರಕ್ತ ಮಾಂಸಾದಿಗಳು ಮನಸ್ಸು ಪವಿತ್ರ. ಹೇ ದೇವರೇ, ಸಾಕ್ಷಾತ್ ನಿನ್ನ ಸಚ್ಚಿದಾನಂದ ವಿಗ್ರಹ ಕಣ್ಣೆದುರಿಗಿದೆ, ನೀನೇ ಮುಂದೆ ನಿನ್ನ ನೋಡ್ಕೊಂಡು ನಾವು ಊಟ ಮಾಡ್ತೀವಿ ಅಂದರೆ ನಾವೇನು ಭಾಗ್ಯ ಪಡೆದಿರಬೇಕು. ಅಭಿನಂದನೆ ಮಾಡ್ತಾ ಇದ್ದಾರೆ. ಊಟ ಶಿಸ್ತು ಊಟ ಆಗಿದೆ ಅಂತೆ. ಬ್ರಾಹ್ಮಣನ ಯಥಾರ್ಥಃ ಪರಮಾತ್ಮ ತಾಂಬೂರು ಕೊಟ್ಟ ಅಂತೆ, ಎಲ್ಲರಿಗೂ ದಕ್ಷಿಣೆ ಕೊಟ್ಟ ಅಂತೆ. ಪುತ್ರೇಣ ಪುತ್ರೇಣ ಭಾರ್ಯೆಯ ಬಂಧುವೆ. ಅವಾಗೆಲ್ಲ ಪರಮಾತ್ಮ ಎಲ್ಲ ಕಡೆಗೆ ನೋಡಿ ಮುಂದೆ ತನ್ನ ಊಟ ಆದ ನಂತರ ಅದು ರಾತ್ರಿ ಆಯಿತು. ಅಲ್ಲೇ ಲಕ್ಷ್ಮೀದೇವಿ ಒಟ್ಟಿಗೆ ತನ್ನ ಗುಹಾದೊಳಗೆ ಪರಮಾತ್ಮ ಮಲ್ಕೊಂಡಿದ್ದಾನಂತೆ. ದೇವರಿಗೆ ಯಾವ ನಿದ್ರೆಯೂ ಇಲ್ಲ. ಆದರೆ ಮಾನವರ ಒಂದು ನಾಟಕ ಮಾಡಬೇಕಲ್ಲ. ಏವಂ ವಿಹೋಮಾಪನ್ನ. ಮತ್ತೆಲ್ಲಿ ಮುಂಜಾನೆ ಆಯ್ತಾರೆ ಮತ್ತೆ ಸ್ವಲ್ಪ ಟಿಫಿನ್ ಮಾಡ್ಕೊಂಡು ಹೋಗೋಣ ಅಂತಾರಲ್ವ ಅಂತೇಳಿ ದೇವರು ಮೊದಲೇ ನಾಲ್ಕು ಹೊಡೆದಿತ್ತು. ಏನಪ್ಪ ಗರುಡ, ಬೇಗನೆ ಹೇಳು ಬ್ರಹ್ಮದೇವರಿಗೆ ಲಗುನ ಹೊಂಟು ಬೀಳೋಣಂತ. ಅಲ್ಲಿ ಸ್ನಾನ ಅನೇಕ ಎಲ್ಲ ಹಾದಿಯೊಳಗೆ ಅಲ್ಲೇ ಮಾಡೋಣ ಅಂತ ಮೊದಲು. ಇಲ್ಲಿ ಜಾಗ ಕಿತ್ರಿ ಅಂತ ನಾವು ಸಖತ್ವ ವಾಯುವೇಗೇನ ಆಗಲಿ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರಿಂದ ಮಾಡಿಕೊಂಡು ವಾಹನಾನಿ ವಿಚಿತ್ರವಾದಂಥ ವಾಹನ ತಗೊಂಡು ಹೊಂಟೇ ಬಿಟ್ಟರು. ಏನು ಶ್ರೀನಿವಾಸ, ಲಕ್ಷ್ಮೀದೇವಿ, ಬ್ರಹ್ಮದೇವರು, ಸರಸ್ವತಿ ಹಾಗೆ ಹೊಂಟರು. ಭಾಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಮಾತರಂ ಬಕುಲಾಂ ರಾಜನ್ ವಿಮಾನಂ ಸುರಸನ್ನಿಭಂ ಸಮಾರೋಪ್ಯ ಮಹಾರಾಜ ಭಗವಾನ್ ಭಕ್ತವತ್ಸಲ. ನೋಡ್ರಿ, ಇಂಥ ವೈಭವೋಪೇತ ಸಂದರ್ಭದೊಳಗೆ ಅವಾಪನೆ ಬಿಡಬಾರ್ದು. ಇದು ತಾಯಿ ಸ್ಥಾನದಾಗಿದ್ದಂಥ ಬಕುಲಾದೇವಿಗೆ ಏನೇ ಆ ಸೂರ್ಯನಂತೆ ಭಾರೀ ಬೆಳಕವುಳ್ಳ ಒಂದು ಉತ್ತಮವಾದಂಥ ವಿಮಾನದಲ್ಲಿ ಕೂಡಿಸಿದ್ದಾರಂತೆ. ನೋಡಿ, ಪರಮಾತ್ಮನಿಗೆ ದೊಡ್ಡವರಲ್ಲಿ ಹೆಂಗೆ ಪ್ರೀತಿ ಅದ. ನಾವೇನು ಮಾಡ್ತೀವಿ, ಹೆಚ್ಚಾಗಿ ನಮ್ಮ ವೈಭವ ನಡೆದಾಗ ಅವಾಪನೆ ಬಿಟ್ಬಿಡ್ತೀವಿ. ನಮ್ಮ ಮುಂದೆ ಹೋಗಿದ್ದು ನೀವೇ ಹೆಂಗೆ ಬರ್ತೀರಿ ಬರ್ರಿ ಅಂತ ತಿಳ್ಕೊಂಡು ಹಾಗೆ ಮಾಡಬಾರ್ದು. ಸ್ವಯಂತ ಗರುಡಾರೂಢ ಪರಮಾತ್ಮ ತಾ ಗರುಡಾರೂಢನಾಗಿ ಶೇಷದೇವರ ಛತ್ರಿ ಹಿಡಿದಿದ್ದಾರಂತೆ. ಚಾಮರೆ ಚಂದ್ರ ಸಂಕಾಶೆ, ವಾಯುದೇವರು ಚಂದ್ರ ಸಂಕಾಶವಾದಂಥ ಚಾಮರವನ್ನು ಬೀಸ್ತಾ ಇದ್ದಾರೆ. ಹೀಗೆ ಬೇರೆ ದುಂದುಬಿಗಳು ಮುಂದೆಲ್ಲ ನರ್ತಕರು ನರ್ತನ ಮಾಡ್ತಾ ಇದ್ದಾರೆ. ಹೂ ಗಂಧರ್ವರು ಜೋರಾಗಿ ಹಾಡ್ತಾ ಇದ್ದಾರೆ. ಗಮನೇ ವಾಸುದೇವಶ್ಚ ದೇವಾನಾಮಪಿ ಭೂಮಿಪ. ದೇವತೆಗಳಿಗೆ, ಋಷಿಗಳಿಗೆ, ಗಂಧರ್ವರಿಗೆ, ತಪಸ್ಸಿಗಳಿಗೆ
ಆ ದೇವರ ಒಂದೊಂದು ಘಟನೆಗಳನ್ನು ನೋಡುವುದೇ ಅವರಿಗೆ ಒಂದು ಕುತೂಹಲ, ಆನಂದ. ನಾವು ಕಂಚಿಂದೋ ಒಂದು ಪಂಚಲೋಹದ್ದೋ ಮಾಡಿದ ಪ್ರತಿಮೆಯನ್ನೇ ಒಂದು ಗರುಡ ವಾಹನದಲ್ಲಿಯೋ ಕಟ್ಟಿಗೆಯಿಂದ ಮಾಡಿದ ಗರುಡನಲ್ಲಿಯೋ ಕೂತ್ಕೊಂಡಾಗ ತಿರುಪತಿ ವೆಂಕಪ್ಪನ ಆ ದಿವ್ಯ ಸನ್ನಿಧಾನದ ಒಳಗೆ ಪಾಲ್ಕಿಯಲ್ಲಿ ಕೂತಾರೆ, ವಾಹನದಲ್ಲಿ ಕೂತಾರೆ, ರಥದಲ್ಲಿ ಕುಳಿತಾರೆ, ದೇವರನ್ನು ನೋಡಿ ಆನಂದ ಆಗ್ತದೆ ಅಲ್ವಾ. ಇಲ್ಲಿ ಸಾಕ್ಷಾತ್ ಪರಮಾತ್ಮ, ಸಾಕ್ಷಾತ್ ಗರುಡನ ಮೇಲೆ ಪರಮಾತ್ಮ ಕುಳಿತುಕೊಂಡು ಎಡಕ ಬರಕ ಬ್ರಹ್ಮ ರುದ್ರ ಇಂದ್ರ ಕುಬೇರ ವರುಣ ಅಷ್ಟದಿಕ್ಪಾಲಕರು ಋಷಿಗಳು ದೇವತಾ ಸ್ತ್ರೀಯರು ಹೊಂಟಾಗ ಎಲ್ಲ ಜನರಿಗೆ ಆ ದೇವರ ಉತ್ಸವ ನೋಡುವುದೇ ಒಂದು ಆನಂದ. ಏನು ಕೂಜಂತಿನಾಥ ನಾಥ ಹಾದಿಯೊಳಗೆ ಎಷ್ಟೋ ಮಂದಿ ಏ ಸ್ವಾಮಿ ನನ್ನ ಕರ್ಕೊಂಡು ಹೋಗುವಂಥ ಗಂಡಗೆ ಹೇಳೋದು, ಮಕ್ಕಳುಗಳು ಅವ್ವ ಅಂತ ಅನ್ನೋದು, ಹಸಂತಿ ಕೇಚಿತ್ ಹೃದಂತಿ ಕೇಚಿತ್ ನಗಲಿಕತ್ತಾರ, ಕೆಲವು ಹಳ್ಳಿಗತ್ತಾರ, ದಾರಿ ತಪ್ಪಿಸ್ಕೊಂಡವರು, ಹಸಿವಾದವರು, ಸುರಾಂಗನಾಶ್ಚ ರಾಜೇಂದ್ರ ದೇವತಾ ಸ್ತ್ರೀಯರು, ಋಷಿ ಸ್ತ್ರೀಯರು, ಮಾನವ ಸ್ತ್ರೀಯರು ಎಲ್ಲರೂ ಶೇಷಾಚಲ ಸಮಾರಭ್ಯ ನಾರಾಯಣ ಪುರಾವಧಿ. ಇದು ಹೆಂಗೆ ಹೊಂಟಿತ್ತು ನಿಬ್ಬಣ ಲಗ್ನದ ಇದು ಅಂದ್ರೆ ಶೇಷಾಚಲದಿಂದ ಶುರು ಮಾಡಿದ್ದು, ಅಂದರೆ ವೆಂಕಟಾಚಲ ಶುರು ಮಾಡಿದ್ದು ನಾರಾಯಣಪುರ ತನಕ ಸಾಲು ಹಾಗೆ ಇತ್ತಂತ. ಹೆಂಗೆ ಇರುವಿ ಸಾಲು ಇರ್ತದಲ್ಲ, ಹಾದಿ ಒಳಗೆ ಒಂದು ಕೂದಲಷ್ಟು ಜಾಗ ಇದೆ, ಅಷ್ಟು ಭರ್ತಿ. ಈಗ ಆ ಸರತಿ ಸಾಲು ಹಬ್ಬಿಟ್ಟಿತ್ತು. ಆವಾಗ ಹಾದಿ ಒಳಗೆ ಪದ್ಮತೀರ್ಥ ಬಂತು, ಶುಕಾಚಾರ್ಯ ಆಶ್ರಮ. ಶುಕಾಚಾರ್ಯ ಆಶ್ರಮಕ್ಕೆ ಬಂದಾಗ ಮಧ್ಯಾಹ್ನ ಆಗಿತ್ತು. ಶುಕಾಚಾರ್ಯ ಸಾಷ್ಟಾಂಗ ಪ್ರಣಾಮ ಮಾಡಿ, ಸ್ವಾಮಿ ಯೋ ಭವಾನ್ ಬ್ರಹ್ಮರುದ್ರಾದಿ ಅಗಮ್ಯೋ ವೇದಗೋಚರ, ಬ್ರಹ್ಮರುದ್ರಾದಿಗಳ ಸ್ತೋತ್ರಗಳಿಂದ ಅಗಮ್ಯನಾದಂಥ ವೇದೈಕ ವೇದ್ಯನಾದಂಥ ಪರಮಾತ್ಮ, ನಿನ್ನ ಈ ಸುಂದರವಾದಂಥ ಅಪ್ರಾಕೃತ ವಿಗ್ರಹವನ್ನು ನಾನು ನೋಡಿ ಸಂತೋಷ ಪಡ್ತಾ ಇದ್ದೆ. ಸುಪುತ್ರ ಮಿತ್ರಾಖಿಲೋಕಪಾಲ ಪರಮಾತ್ಮನೇ, ಮಧ್ಯಾಹ್ನ ವೇಳೆಯಲ್ಲಿ ಬಂದಿದ್ದೀಯಾ, ನನ್ನ ಪುಟ್ಟ ಆಶ್ರಮ, ನಾನಿನ್ನ ಭಕ್ತ, ಭಗವದ್ಭಕ್ತ, ನೀ ಲಕ್ಷ್ಮೀ ಸಮೇತನಾಗಿ ಒಳಗೆ ಬಂದು ನಾನು ಕೊಟ್ಟಿರ್ತಕ್ಕಂಥ ಅನ್ನವನ್ನು ಸ್ವೀಕಾರ ಮಾಡಬೇಕು. ಅದ್ದೇವನಗರೀಂ ಗತ್ವ ರಾಜ್ಯಸ್ಥ ಮಹಾತ್ಮನ. ಅವಾಗ ಪರಮಾತ್ಮ ದಯ ಇಲ್ಲಪ್ಪ, ನಮ್ಮ ಬಿಡಾರು ಭಾಳದ, ಅಷ್ಟೆಲ್ಲ ನೀನು ಹಾಕಿ ಊಟಕ್ಕೆ, ಮತ್ತು ಅವನ್ನೆಲ್ಲ ಬಿಟ್ಟು ನಾವು ಊಟ ಮಾಡೋದು ತಪ್ಪಾಗ್ತದೆ. ಅಷ್ಟೆಲ್ಲ ಮಂದಿಗೆ ನೀವು ಊಟಕ್ಕೆ ಅಂದ್ರೆ ನಿನ್ನೆ ನಾನೆಲ್ಲ ಊಟಕ್ಕೆ ಹಾಕಿದ್ರೆ ಖರ್ಚೆ ಬಹುಶಃ ಕಲಿಯುಗ ಮುಗಿಯೋ ತನಕ ಬಹುಶಃ ಖರ್ಚಿನ ಸಾರ ಮುಟ್ಟಂಗಿಲ್ಲ. ನೀ ಬ್ರಾಹ್ಮಣ ಪಾಪ ಸನ್ಯಾಸಿ ಏನು ಮಾಡ್ತೀನಿ? ಅವಾಗ ಅವರಂದ್ರಂತೆ, ಹೌದು ನಿಜ, ನೀವು ಹೇಳೋದೆಲ್ಲ ನಿಜ. ನಾನು ಭಾಗವತಾದಿ ಶಾಸ್ತ್ರ ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನೇ ಹೇಳೋಣ. ಭಗವದ್ಗೀತೆಯಲ್ಲಿ ಹೇಳ್ಯಾರ, ತ್ವಯಿ ಭುಕ್ತಿ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರ. ಹೌದು, ಎಲ್ಲ ಜನರಿಗೆ ಅನ್ನದಾನ ಮಾಡೋ ತಾಕತ್ತು ನನಗಿಲ್ಲ. ನೀವೊಬ್ಬ ನಾನು ಕೊಟ್ಟಿರ್ತಕ್ಕಂಥ ಸಣ್ಣ ಒಂದು ಅನ್ನ, ಒಂದು ಸಾರು, ಪಾಯಸ ಸ್ವೀಕಾರ ಮಾಡಿಬಿಟ್ಟೆ ಅಂದ್ರೆ ನಿನ್ನ ಉದರೊಳಗಿದ್ದಂಥ ಎಲ್ಲ ಜೀವರಾಶಿಗಳು ತಾವಾಗಿ ಸಂತುಷ್ಟ ಆಗಿಬಿಡ್ತವೆ. ಏಕೋ ವಿಷ್ಣುನು ಮಹದ್ಭೂತ ಪೃಥಗ್ಭೂತಾನ್ ಅನೇಕ ಜನ ತ್ರೀಲೋಕಾನ್ ವ್ಯಾಪ್ಯಭೂತ. ಎಲ್ಲ ಹೃದಯದೊಳಗೂ ಎಲ್ಲರ ಉದರದೊಳಗೂ ಇರ್ತಕ್ಕಂಥ ಪರಮಾತ್ಮ ನೀನು ಸಂತುಷ್ಟನಾಗಿ ಬಂದು ಢರಿಕೆ ಹೊಡೆದಿ ಅಂದರೆ ಸಂತೋಷ ಆಗಿಬಿಡ್ತದೆ. ಬಕರೋ ಅಶ್ವತದ್ವಚನಂ ಕೃಷ್ಣ, ಅಲ್ಲೇ ಬಕ್ರಾದೇವಿ ಇದ್ದಂತೆ ಕೃಷ್ಣ ಈ ಶುಕಾಚಾರ್ಯ ಮನೆಯೊಳಗೆ ಬಂದು ಅವ್ರೇನು ಆತಿಥ್ಯ ಮಾಡ್ಕೊತಾರ, ಅನ್ನದ ಆತಿಥ್ಯ ಇಲ್ಲ ಅಂತಾರೆ ಬೇಡಪ್ಪ. ಯಾಕೆಂದ್ರೆ ಯತ್ನಂ ಭೋವಿದಂ ಚಕ್ರೇ ರಾಜಾನಂ ಪರ್ಯಬೋಧ. ನಿನ್ನ ವಿವಾಹ ಗಟ್ಟಿ ಮಾಡೋ ಸಲುವಾಗಿ ಬ್ರಾಹ್ಮಣ ಭಾಳ ಕಷ್ಟಪಟ್ಟ, ಆದ ಕಾರಣ ನೀ ಇವನ ಮಾತನ್ನು ಬೀರಬಾರ್ದು ಆಗಲಿ ಅಂತ ಹೇಳಿ ಕಿಮನ್ನೇನ ಪ್ರಾಕೃತೇನ ಆವಾಗ ಆಗಲಿ ಅಂತ ಹೇಳಿ ಪರಮಾತ್ಮನನ್ನು ಒಳಗೆ ಕರ್ಕೊಂಡು ಹೋಗಿ ಲಕ್ಷ್ಮೀ ಪರಮಾತ್ಮರು ಬಕ್ರಾದೇವಿಯನ್ನು ಕರ್ಕೊಂಡು ಆವಾಗ ಅವ್ರೇನು ಮಾಡಿದರು, ಅಲ್ಲಿ ಅಮೃತ ಬೀಜಗಳಿದ್ದು ಒಂದು ಮುಷ್ಟಿಯಿಂದ ತಂದು ಅದನ್ನು ಚೆನ್ನಾಗಿ ಕುಟ್ಟಿ ಉತ್ತಮವಾದಂಥ ಅನ್ನವನ್ನು ತಯಾರು ಮಾಡಿಬಿಟ್ರಂತ. ಶುಕಾಚಾರ್ಯರೇ ಬೃಹತಿ ಫಲ ಸಂಯುಕ್ತಂ, ಉತ್ತಮವಾದಂತಹ ನೆರೆಗುಳ್ಳ ಅಂತಂತ ಅದರಿಂದ ಒಳ್ಳೆ ರಸವನ್ನು ಮಾಡಿದರು. ಆವಾಗ ತೇನೈವ ಬಾಹ್ಯಂ, ಆಮೇಲೆ ಪಾಯಸ ಮಾಡಿ ಭಗವಂತನಿಗೆ ಕೃಷ್ಣಾರ್ಪಣ ಅಂತ ಹಾಕಿಬಿಟ್ರು. ಪದ್ಮಪತ್ರಾಣಿ ಜಾಸ್ತಿ ಅಲ್ಲಿ ಕಮಲದ ಎಲೆಗಳನ್ನೇ ಹಾಕಿದರು. ಆವಾಗ ಭೋಜನಂ ಕುರು ಗೋವಿಂದ ಸದಾಪೂರ್ಣ ಮನೋರಥ, ಯಾವಾಗಲೂ ನಿತ್ಯ ತೃಪ್ತ, ನಿನಗೆಲ್ಲಿ ಊಟ ಬೇಕು, ಭೌತಿಕ ಅನ್ನ ಬೇಡ, ಭಗವದ್ ಭಕ್ತರ ಸಲುವಾಗಿ ಅನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಭಾಳ ಭಕ್ತಿಯಿಂದ ವಿದುರನ ಮನೆಯಲ್ಲಿ ಕೃಷ್ಣ ಉಂಡಂಗೆ, ಶಬರಿಯ ಮನೆಯಲ್ಲಿ ರಾಮದೇವರ ಹಣ್ಣು ತಗೊಂಡಂಗೆ, ಶುಕಾಚಾರ್ಯರ ಮನೆಯಲ್ಲಿ ಅಂದರೆ ಗುಡಿಸಲೊಳಗೆ ಭಗವಂತ ಕಮಲದ ಎಲೆಯಲ್ಲಿ ಹಾಕಿರತಕ್ಕಂಥ ಪುಟ್ಟ ಅನ್ನ ಪಾಯಸ
ರಸವನ್ನು ಸ್ವೀಕಾರ ಮಾಡಿದ. ಅವಾಗ ಲಕ್ಷ್ಮೀಸ್ತಸ್ಯಾಜ್ಞೆಯ ಮಾತ್ರ ಸಾರ್ಧಂ ವಕುಲ ಮಾಲಯ. ಲಕ್ಷ್ಮೀ ಪರಮಾತ್ಮ ವಕುಲ ಪೂಜೆ ಮುನಿನಾ ದತ್ತಂ ತದನ್ನಂ ಅಮೃತ ಪ್ರಭಂ. ಅವಾಗ ಭಗವಂತ ಏನು ಮಾಡಿದ, ಆ ಅನ್ನವನ್ನು ಸ್ವೀಕಾರ ಮಾಡಿದ. ಋಷಿಗಳು ಎಲ್ಲಾದರೂ ಸಿಟ್ಟಿಗೆ ಬಂದು ಇವ ಬರೀ ದೇವರಿಗೆ ಅಷ್ಟೇ ಹಾಕಿದ, ನಮ್ಮ ಊಟಕ್ಕೆ ಹಾಕಿಲ್ಲ, ಶಾಪ ಕೊಟ್ಟಾರು ಅಂತ ಏನು ಮಾಡಿಬಿಟ್ಟ. ಉತ್ಕಾರಂ ಕೃತವಾನ್ ಕೃಷ್ಣ ಸರ್ವೇಶಾಂ ತೃಪ್ತಿ ಹೇತವೇ. ಊಟ ಆದ್ಮೇಲೆ ಬಂತು ಡರ್ಕಿ ಹೊಡಿತಾರಲ್ಲ, ಡರ್ಕಿ ಹೊಡೆದು ಬಿಟ್ಟರೆ ಸುರಧೇನ್ವ ಯಥಾ ತೃಪ್ತ ತದೇವ ಮುನಿಪುಂಗವಾಹ. ಕಾಮಧೇನು ಯಾವ ರೀತಿಯಾಗಿ ಸಂತೃಪ್ತ ಆದರೆ ನಮ್ಮ ಇಚ್ಛಾ ಪೂರ್ಣ ಆಗಿಬಿಡ್ತದೆ. ಕಾಮಧೇನುವಿಗೂ ಕಾಮಧೇನು ಯಾರು ಪರಮಾತ್ಮ ಸಂತುಷ್ಟ ಆದಾಗ ಏನಾಯಿತು, ಕೃತ್ವಾ ಅವಾಗ ಎಲ್ಲ ಸುಖಂ ಸಂತೋಷಯಾಮಾಸು ವಚನೆ ಸ್ತೋತ್ರ ಮಿಶ್ರಿತೈ. ಅವಾಗ ಏನಾಯ್ತು, ಎಲ್ಲ ಋಷಿ ಮುನಿಗಳು, ಸಣ್ಣ ಸಣ್ಣ ಬಾಲಕರು, ಹುಡುಗರು, ವೃದ್ಧರು, ತರುಣರು ಎಲ್ಲರಿಗೂ ಊಟ ಮಾಡಿದ ಒಂದು ಸಂತೋಷ. ಅರೆ ಇದೇನದು, ಎದೆ ಇಲ್ಲ, ತಾಟಿಲ್ಲ, ಬಟ್ಲಿಲ್ಲ, ಬಡಸಾವ್ರಿಲ್ಲ, ಹಾಕೋದು ತೆಗೆಯೋದಿಲ್ಲ, ರೆಡಿಮೇಡ್ ಊಟ ಆಗಿಬಿಡ್ತಲ್ಲ. ಇದೇನು ದೇವರ ಮನಸ್ಸು ಮಾಡಿದ ಅಂತಂದರೆ ನಾವು ಸಂತೃಪ್ತರಾಗಿರ್ತೇವೆ. ಅದಕ್ಕೆ ಎಷ್ಟೋ ಋಷಿ ಮುನಿಗಳು ಹಿಮಾಲಯಗಳು ಇವತ್ತಿಗೂ ಊಟ ಇಲ್ಲದೆ ಹಾಗೆ ಇದ್ದಾರಂತೆ ಎಷ್ಟೋ ನೂರಾರು ವರ್ಷ. ಯಾಕೆ, ಆ ಭಗವಂತ ಅವರ ಒಳಗೆ ಊಟದಿಂದ ಏನಾಗಬೇಕು ಆ ಸಂತೃಪ್ತಿ ಕೊಟ್ಬಿಟ್ಟಿರ್ತಾರೆ. ನಿಧಾಯ ಪರದೋ ರಾಜನ್ ಜಗಾಮಿ ಪ್ರಕಾರವಾಗಿ ಪರಮಾತ್ಮ ಹೋದ. ಅಲ್ಲಿಂದ ಶುಕಾಚಾರ್ಯ ಅನುಗ್ರಹ ಮಾಡಿ ಮುಂದೆ ಹೋದಾಗ ಅಲ್ಲಿ ಆಕಾಶರಾಜನ ಪಟ್ಟಣಕ್ಕೆ ಪರಮಾತ್ಮ ಬರ್ತಾ ಇದ್ದಾನೆ. ಈ ಮೊದಲೇ ಇಂದ್ರಾದಿಗಳ ಮೊದಲು ಹೋಗಿಬಿಟ್ಟಿದ್ರು, ನಾರದರು ಮೊದಲು ಹೋಗಿದ್ದರು. ಪುರೋಹಿತೇನ ಶಕ್ರೇಣ ತೋಂಡಮಾನೇನ ವೀರ್ಯವು. ಅವಾಗ ಆಕಾಶರಾಜ ಶ್ರೀನಿವಾಸ ದೇವರು ಬರ್ತಾ ಇದ್ದಾರೆ, ಸಪರಿವಾರಾಗಿ ಬರ್ತಾ ಇದ್ದಾರೆ. ಅವರು ಸ್ವಾಗತ ಮಾಡಲು ನಾರಾಯಣಪುರದ ಅಗಸಿ ಬಾಗಿಲದಲ್ಲ ಮಹಾದ್ವಾರ ಅಲ್ಲಿ ಬಂದು ನಿಂತ. ಇಂದ್ರ ತೋಂಡಮಾನ ತನ್ನ ಮಕ್ಕಳು ತನ್ನ ಪರಿವಾರ ಸಮೇತವಾಗಿ ಬಂದು ನಿಂತ. ನೋಡು ಪೂರ್ಣ ಕುಂಭ, ಒಳ್ಳೆಯ ಉತ್ತಮವಾದಂಥ ಆನೆ, ಐರಾವತ ಆನೆ, ಅದರ ಮೇಲೆ ಅಂಬಾರಿ. ಬಂದ ಕೂಡಲೇ ವರನಿಗೆ ಸ್ವಾಗತ ಮಾಡಿ ಮ್ಯಾಲ ಕೂಡಿಸಬೇಕು. ಅವಾಗ ಯಥಾಕಾಶೋ ಚಂದ್ರಬಿಂಬಂ ನಕ್ಷತ್ರ ಇಳಮಂಡಲೈ. ಅವ ಗರುಡಸ್ಕಂದಮಾನೋಡ ಅವ ವರ ನೋಡಿದ್ದೇ ಇಲ್ಲ. ಮಜಾ ಅಂದ್ರೆ ಕನ್ಯಾದಾನ ಮಾಡಿಕೊಡ್ತಕ್ಕಂಥ ಆಕಾಶರಾಜ ಪದ್ಮಿಕಿ ಧರಣಿದೇವಿ ವರನ್ನೇ ನೋಡಿದ್ದಿಲ್ಲ. ಇನ್ನೊಂದು ಸ್ವಾರಸ್ಯ ಅಂತಂದ್ರೆ ಶ್ರೀನಿವಾಸನು ಕೂಡ ತನಗೆ ಯಾರು ಕನ್ಯಾದಾನ ಮಾಡಿಕೊಡ್ತಾರೋ ಆಕಾಶನ ಅವ್ರು ನೋಡಿದ್ದಿಲ್ಲ. ಅದು ಲಗ್ನ ಘಟ್ಟ ಹೆಂಗಾಯಿತು, ಮಧ್ಯಸ್ಥರಾದಂಥ ಶುಕಾಚಾರ್ಯರು, ಬೃಹಸ್ಪತ್ಯಾಚಾರ್ಯರು, ಬಕುಲಾದೇವಿ ಇಷ್ಟು ಹಿರಿಯರ ಮೇಲೆ ಆಶ್ವಾಸನೆ ಇಟ್ಟು ಲಗ್ನವನ್ನು ಮಾಡ್ಕೋತಿದ್ರು ಹಿಂದೆ. ಶ್ರೀನಿವಾಸಂ ಜಗದ್ಯೋನಿಂ ಸಚ್ಚಿದಾನಂದ ವಿಗ್ರಹಂ. ಆಗ ಅಲ್ಲಿ ರಾಜ ಅಂದಂತು, ಸ್ವಾಮಿ ಮಂದಿಗೆ ಅದ್ರ ಭಾಳ ಅದ, ನಮ್ಗೆ ಶ್ರೀನಿವಾಸ ಯಾರು ಗೊತ್ತಾಗೋಲ್ತು, ದಯವಿಟ್ಟು ನೀವು ಆ ಕಡೆಯವ್ರಿಗೆ ಬಂದಿರಿ ನಮಗೆ ಮೊದಲೇ ಇಂದ್ರದೇವರೇ, ಆ ಶ್ರೀನಿವಾಸ ಯಾರು ನಮ್ಗೆ ತೋರಿಸ್ತೀವಿ. ಒಮ್ಮೊಮ್ಮೆ ಏನಾಗ್ತದೆ ಲಗ್ನ ಮಂಟಪ ಒಳಗೆ ಎಲ್ಲರೂ ಹೋಗಿ ಸೋಟು ಪ್ಯಾಂಟು ಹಾಕೊಂಡು ಒಮ್ಮೊಮ್ಮೆ ವರ್ಣಕ್ಕಿಂತೂ ಭಾರಿಯಾಗಿ ಬಂದುಬಿಟ್ಟಿರ್ತಾರೆ. ಅಪ್ಪಿತಪ್ಪಿ ಕನ್ಯಾ ಮತ್ತು ಅವ್ರ ಕೊಳ್ಳಾಗ ಹಾರ ಹಾಕಬಾರ್ದು, ಅದಕ್ಕೆ ಸ್ವಲ್ಪ ಗೊತ್ತು ಮಾಡ್ಕೋಬೇಕಂತೆ. ರಾಜಾದರ್ಶ ಗೋವಿಂದ ಶಕ್ರ ಇಂದು ಹೇಳಿದಂತೆ ಅವನು ನಾನಲ್ಲ ಗರುಡ ಸ್ಕಂದ ಮೇಲೆ ಕೂತಾನಲ್ಲ, ಶ್ವೇತಚ್ಛತ್ರ ಧಾರಣ ಮಾಡಿದ್ದಾರಲ್ಲ, ಉತ್ತಮವಾದಂಥ ಸುಂದರವಾದಂಥ ತುಂಬ ತರುಣಾದವನೇ ನಿನ್ನ ಅಳ್ಯ. ನೋಡಿ ಶ್ರೀನಿವಾಸನ ಜಗದ್ಯೋನಿ, ಶ್ರೀನಿವಾಸ ಜಗದ್ಯೋನಿ ಸಚ್ಚಿದಾನಂದಾತ್ಮಕ ವಿಗ್ರಹ. ಅವನು ನೋಡಿ ಆಕಾಶರಾಜಿಗೆ ಇಷ್ಟು ಆನಂದ ಬಾಷ್ಪಗಳ ಬಂದು ಬಿಟ್ಟು, ಏನು ವರಾದರೆ ಮನ್ಮಥ ಮನ್ಮಥ ಅಂತಾರೆ, ಕಾಮ್ ಕಾಮ್. ಆ ಪರಮಾತ್ಮ ನೋಡಿ ಸಂತೋಷಪಟ್ಟು ಸರಥಾದ ಅವರವಿಹತ ಪದ್ಮಾವತಿಯನ್ನು ಮುಂದೆ ಮಾಡಿಕೊಂಡು ಪುರೋಹಿತರನ್ನು ಮುಂದೆ ಮಾಡಿಕೊಂಡು ಈ ವಚನ ಅಂದಂತ, ಧನ್ಯೋಹಂ ಕೃತಕತ್ಯೋಹಂ. ಇವತ್ತು ನಾ ಧನ್ಯ ಆದೆ, ಇವತ್ತು ನಾ ಏನು ಮಾಡಬೇಕು ಎಲ್ಲ ಪವಿತ್ರ ಕೆಲಸ ಮಾಡ್ದಂಗಾಯಿತು. ಇವತ್ತು ನನ್ನ ಸ್ವರ್ಗ ಮಾರ್ಗ ತಾನಾಗಿ ಖುಲ್ಲಾಯಿತು. ಇಷ್ಟೊಂದು ಯದನಶ ರಾಜಶಾರ್ದೂಲಂ ನಾರದೇನ ಪ್ರದರ್ಶಿತಂ. ಆವಾಗ ಶ್ರೀನಿವಾಸ ದೇವರು ಅಂದ್ರಂತೆ, ಸರ್ವಜ್ಞ ಪರಮಾತ್ಮ ಎಲ್ಲ ಗೊತ್ತಿರ್ತದ, ಆದರೂ ಲೋಕದಲ್ಲಿ ವಿಡಂಬನ ಮಾಡಬೇಕು. ನಾರದರೆ ಇಷ್ಟೊಂದು ಜನ ನಮ್ಮ ಮಾವ ಯಾರು ಹೇಳಿದ್ರಿ. ಆವಾಗ ಅಂದ್ರಂತೆ, ಶಶುರಂ ತವ ಗೋವಿಂದ ಪಶ್ಚ ಮಾಧವ ಭೂಮಿಪ ಧನ್ಯಂ ನಾರದ ಮೇ ಜನ್ಮ. ಯಾರು ಅಂತ ಕೇಳಿದ್ರೆ ದೀರ್ಘಸ್ಮಶ್ರಂ, ಯಾಮ ಊದು ಮೀಸಿ ಬಿಟ್ಟ ಅನ್ನಲ್ಲ, ದೀರ್ಘ ಬಾಹುಗಳವಲ್ಲ, ನೋಡಲಿಕ್ಕೆ ಭಾಳ ಅದ್ಭುತವಾದಂಥ ಅತಿ ಹಿರಿಯ ಇದ್ದಾನಲ್ಲ ಅವನೇ ಆಕಾಶರಾಜ. ನಾರದರೆ ನಾನು ಧನ್ಯ ಆಗಿಬಿಟ್ಟು ಎಂಥ ನಮಗೆ ಮಾವಶಿಕ್ಕ ಅಂತ ಈಗೆಲ್ಲ ಲೋಕದಾಗ ಅಂತಿರ್ತಾರಂತ ಮಂದಿ. ಉತ್ತಮ. ಆವಾಗ ದ್ವಾರ ಪೂರ್ಣಮಾ ಸಾಧ್ಯ ಅಂದರೆ ಹೆಬ್ಬಾಗಿಲಿಗೆ, ಊರಿನ ಹೆಬ್ಬಾಗಿಲಿಗೆ ಬಂದಾಕ್ಷಣವೇ ಸೀಮಾಂತ ಪೂಜೆ ಮಾಡಬೇಕು ವರನಿಗೆ.
ಆಗತಾಯ ವರಾಯ ಸೀಮಾಂತ ಪೂಜನಂ ಕರಿಷ್ಯೆ ಅಂತ ಮಾಡಿ ಅವನಿಗೆ ಗಂಧ ತೈಲವನ್ನು ಕೊಟ್ಟು ಆ ಕನ್ಯಾಮಣಿ ಮತ್ತು ವರ ಇಬ್ಬರು ಪರಸ್ಪರವಾಗಿ ನೋಡಬೇಕಂತೆ. ಅವಾಗ ತಾಮ್ರದರಸ ಜಗದ್ಯೋನಿ ಅದೇ ಸೀಮಾದೊಳಗೆ ನೋಡಬೇಕು ಅಂತಂದ. ಪದ್ಮಾವತಿ ಶ್ರೀನಿವಾಸೋ ವಾಹನಾದ್ ಅವರುಹಜ ಅನ್ಯೋನ್ಯಾಲೋಕನಂ ರಾಜಂ ಚಕ್ರಾತಿ ಸಂತೌ ವಾಸುದೇವಶ್ರಯ ಭಕ್ತಾ ವಾಸುದೇವನ ಭಕ್ತರು ನೋಡ್ತಾ ಇದ್ದಾರಂತೆ. ಪದ್ಮಾವತಿ ವಿಶಾಲಾಕ್ಷಿ. ಆಗ ಅಲ್ಲಿ ಅನೇಕ ಪೂಜಾದಿಗಳನ್ನು ಮಾಡಿ ಆ ಶ್ರೇಷ್ಠವಾಗಿರತಕ್ಕಂತಹ ಆನೆಯ ಮೇಲೆ ಅಂಬಾರಿ ಇತ್ತಲ್ಲ ಅದರೊಳಗೆ ಪರಮಾತ್ಮನನ್ನು ಪದ್ಮಾವತಿಯನ್ನು ಕೂಡಿಸಿ ಏನು ಮಾಡಿದ್ದಾರೆ. ಅಲ್ಲಿ ನೀವು ಹೆಂಗೆ ಲಗ್ನ ಹಿಂದಿನ ದಿವಸ ಮೆರವಣಿಗೆ ಮಾಡ್ತಿರ್ತಾರಲ್ಲ, ಇಲ್ಲೆಲ್ಲ ಏನೋ ಕುಡ್ಕೋತ ತಿಳ್ಕೋತ ಹೊಲಸ ಡಾನ್ಸ್ ಮಾಡ್ತಿರ್ತಾರೆ. ಅಲ್ಲಿ ಹಾಗಲ್ಲ, ಏನಂದರೆ ಎಲ್ಲ ದೇವತೆಗಳು ಋಷಿಗಳು ಮುನಿಗಳು ಭಗವಂತನ ಸ್ತೋತ್ರ ಅನ್ಕೋತ ವಾದ್ಯ ವೈಭವ ಮಾಡ್ಕೋತ ಆ ದೇವರ ಅಂಬಾರಿಯೊಳಗೆ ದೇವರ ಕೂತದ್ದನ್ನು ನೋಡ್ಕೋತ ಮುಂದೆ ಭಜನೆ ಮಾಡ್ತಾ ಇದ್ದಾರಂತೆ. ಪರಮಾತ್ಮನಿಗೆ ವೈವಾಹಿಕವಾದಂಥ ಉತ್ಸವದಲ್ಲಿ ಏನು ಶಾಸ್ತ್ರೋಕ್ತವಾಗಿ ಮಾಡಬೇಕು ಎಲ್ಲ ಮಾಡಿದ್ದಾರೆ. ಆ ಶ್ರೀನಿವಾಸ ವೈವಾಹಿಕ ಜನ ಸರ್ವೇ ಉಪವಾಸ ಪರಾಯಣ. ಆಮೇಲೆ ಹೋಗಿ ಇಳಿಸಿದರು. ಸಾಯಂಕಾಲ ರುಕ್ಕೋತಂತಾರ, ರಾತ್ರಿ ಊಟ ಎಲ್ಲ ಆಯಿತು. ಆವಾಗ ಪರಮಾತ್ಮ ಶ್ರೀನಿವಾಸ ಅಂತ ಗಚ್ಚ ಯಕ್ಷ ಗಣಾಧ್ಯಕ್ಷ ರಾಜಾನ ವಿಪ್ರಕಾರಣ, ಏ ಕುಬೇರ ರಾಜನ ಕಡೆಗೆ ಹೋಗಪ್ಪ ಅಂತ ಹೇಳಿದರು. ಪ್ರಾತಃ ಕಾಲ ಐರಾವತಂ ಮಹಾನಾಗಂ ದತ್ತ ಕಂಬಲಭೂಷಿತಂ. ಮರುದಿವಸ ಪ್ರಾತಃ ಕಾಲ ಪರಮಾತ್ಮ ಸ್ನಾನವನ್ನು ಮಾಡ್ತಾನೆ, ಎಲ್ಲ ಅಲಂಕಾರ ಮಾಡ್ಕೋತಾನೆ. ಸಂಧ್ಯಾದಿಗಳ ಮುಗಿಸಿ ಅಲಂಕಾರ ಮಾಡ್ಕೋತಾನೆ. ಒಂದು ಮಾತು ಹೇಳಿ ಕಳಿಸ್ತಾನೆ ಪರಮಾತ್ಮ, ಏನು ಅಂದರೆ ಇವತ್ತು ನಮ್ಮ ಲಗ್ನ ವೈಶಾಖದ ದಶಮಿ ಸಾಯಂಕಾಲ ಲಗ್ನ ಅಕ್ಷತ ಆಗೋ ತನಕ ವಧು ವರ ಆ ಕಡೆ 5 ಮಂದಿ ಈ ಕಡೆ 5 ಮಂದಿ, ನಾವು ಸಹಿತವಾಗಿ 5 ಮಂದಿ ಉಪವಾಸ, ಉಳಿದವರಿಗೆಲ್ಲ ಊಟ ಮಾಡಬಹುದು. ಅದರಿಂದ ಎಲ್ಲರಿಗೂ ಮಧ್ಯಾಹ್ನದಲ್ಲೇ ಊಟಕ್ಕೆ ಹಾಕಿಬಿಡು. ಲಗ್ನ ಮಾಡ್ಕೋರು, ಕನ್ಯಾ ಸ್ವೀಕಾರ ಮಾಡೋರು, ಕನ್ಯಾ ಕೊಡುವು. ಪುರೋಹಿತ ಸಮೇತವಾಗಿ 5 ಮಂದಿ ಊಟ ಮಾಡಬಾರ್ದು. ಶುಕ್ರವಾರ ದಶಮ್ಯಾಂತು ಸಾಯಂಕಾಲೇ ವಿಯನ್ನಪ ಚತುರಂಗ ಬಲಂ ಸೈನ್ಯಂ ಆಗಲಿ ಅಂತ ಹೇಳಿ ಮಾಡಿದರು. ಶುಕ್ರವಾರ ದಶಮಿ ದಿವಸ ಸಾಯಂಕಾಲ ಚತುರಂಗ ಸೈನ್ಯ ತಗೊಂಡು ವಿಶ್ವಕ್ಸೇನ ಮಹಾರಾಜನನ್ನು ಮುಂದೆ ಮಾಡಿಕೊಂಡು ಪುರೋಹಿತರನ್ನು ಮುಂದೆ ಮಾಡಿಕೊಂಡು ಐರಾವತ ಇಂದ್ರದೇವರ ಸ್ವರ್ಗಲೋಕದ ಐರಾವತ, ಅದಕ್ಕೆ ಭಾರೀ ಬಂಗಾರದ ಇದು ಅಂತಾರಲ್ಲ ಹಂಚಿರ್ತಕ್ಕಂಥ ಕಂಬಳಗಳನ್ನು ಶಾಲೆಗಳನ್ನು ಹಾಕಿ ಅದರ ಮೇಲೆ ಚತುರ್ಥಂತಂ ಮಹಾರಾವ 4 ಕೋರೆಗಳಿಂದ ಕೂಡಿದ ಬಂಗಾರದ ಹಾರವನ್ನು ಹಾಕ್ಕೊಂಡ ಆ ಐರಾವತ ಅಂತಂದಿಟ್ರು ಮುಂದೆ ಪರಮಾತ್ಮ ಎದುರಿಗೆ. ಆವಾಗ ಭಗವಂತ ಕರ್ಕೊಂಡು ಹೋಗಬೇಕು. ಪರಮಾತ್ಮ ಅಂದ, ನಾ ಬ್ರಾಹ್ಮಣ ಸಮೇತವಾಗಿ ಬರ್ತೇನೆ ಅಂತ. ವಿಶ್ವಾಮಿತ್ರರು, ಭರದ್ವಾಜರು, ವಶಿಷ್ಠರು, ಗೌತಮರು, ಋಷಿಗಳು, ಅತ್ರಿ, ಪುಲಸ್ತ್ಯ, ವಾಲ್ಮೀಕಿ, ವೈಖಾನಸರು, ದುರ್ವಾಸರು, ಮಾರ್ಕಂಡೇಯರು, ಗಾರವರು, ದಧೀಚ ಋಷಿಗಳು, ಸನಕ ಸನಂದರಾದಿಗಳು, ಏತೇ ಶ್ರೇಷ್ಠತಮಾಲೋಕೆ ಮುನಯೋ ಮಿತಿಕಲ್ಮಷಾಃ ಎಲ್ಲರೂ ಕಶ್ಯಪ ಋಷಿಗಳನ್ನು ಮುಂದೆ ಮಾಡಿಕೊಂಡು ಆ ವಿವಾಹ ಮಂಟಪಕ್ಕೆ ಬಂದು ಕೂತಿದ್ದಾರಂತೆ. ಅಲ್ಲಿ ಕೃತಾಂಜಲ ಪುಟಸ್ಥಸ್ಥೋ ಬ್ರಹ್ಮಾಲೋಕ ಪಿತಾಮಹ. ಬ್ರಹ್ಮದೇವನೇ ಲಗ್ನಕ್ಕೆ ಮುಖ್ಯ ಯಜಮಾನರಲ್ಲ, ಎಲ್ಲರೂ ಪರಮಾತ್ಮನ ಪರವಾಗಿ ಹೇಳೋರು. ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ಪುರೋಹಿತರನ್ನು ಮುಂದೆ ಮಾಡಿಕೊಂಡು ಬಂದರು. ಆ ಪರಮಾತ್ಮನು ಕೂಡ ಭವಾನ್ ಶ್ರೇಷ್ಠತಮೋ ಅತ್ಯಂತ ವೃದ್ಧೋಷಿ. ಆ ಪರಮಾತ್ಮ ಸ್ವಾಗತ ಮಾಡಲಿಕ್ಕೆ ಬಂದಾನಂತ. ಅಂದರೆ ವರನ್ನ ವಿವಾಹ ಮಂಟಪಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಆ ಮಾವ ಅತ್ತಿ ಬರಬೇಕಲ್ಲ, ಅಲ್ಲಿ ಬಂದರು. ಅವಾಗ ಅದನ್ನು ನೋಡಿ ಪರಮಾತ್ಮ ಅಂತಾನಂತ, ನೀವು ಆಕಾಶರಾಜರು, ಭಾಳ ವೃದ್ಧರಾಗಿರಿ, ಭಾಳ ಓಡಾಡೋದು ಕುಡಿದು ಮಾಡಬೇಡ್ರಿ, ಕ್ಷಮ ಮಾಡ್ಕೋಬೇಡ್ರಿ, ನಾ ಎಲ್ಲ ಬರ್ತನು ಅಂತ ಮಾವಂದ್ರ ಮೇಲೆ ಸ್ವಲ್ಪ ಕರುಣ ತೋರಿಸ್ಬೇಕಂತ ಹಳೆಂದರು. ವೃದ್ಧೋಷಿ ನಿಮ್ಮ ಸತ್ತಮ ಕಿಮರ್ಥಮ್ಮ ಆಗುತ್ತೋ, ನಿಮ್ಮ ಮತ್ತೆ ಯಾರು ನಿಮ್ಮ ಮಗ ಬಂದಿದ್ರೆ ಆಗ್ತಿತ್ತು, ನೀವ್ಯಾಕೆ ಬಂದ್ರಿ? ವಿಶ್ವಕ್ಸೇನಂತು ರಾಜೇಂದ್ರ ಸಮಾಭಾನೆ. ಈ ಪ್ರಕಾರವಾಗಿ ಪರಮಾತ್ಮ ಅಂದ, ವಿಳಂಬ ಕ್ರಿಯತೆ ಅಕಸ್ಮಾತ್. ಇಲ್ಲ ಸ್ವಾಮಿ, ನಾನೇ ಬರಬೇಕು ಈ ಕಾರ್ಯದಲ್ಲಿ, ಎಷ್ಟೇ ನನ್ನ ತೊಂದರೆ ಆದ ನಾನೇ ಬರಬೇಕು, ಬಂದಿದ್ದೇನೆ ಅಂತ ಹೇಳಿ ಅರುಂಧತಿಯನ್ನು ಮುಂದೆ ಮಾಡಿಕೊಂಡು ಮುತ್ತೈದೆಯರು, ವಶಿಷ್ಠರನ್ನು ಕಶ್ಯಪ ಮುಂದೆ ಮಾಡಿಕೊಂಡು ಎಲ್ಲ ಬ್ರಾಹ್ಮಣರು ಅಲ್ಲಿ ಬಂದಿದ್ದಾರೆ. ಪರಮಾತ್ಮನಿಗೆ ಒಂದು ಬಟ್ಟಲದಲ್ಲಿ ಪಾಯಸವನ್ನು ಹಾಕಿ ಕೊಟ್ಟಿದ್ದಾರೆ. ಪರಮಾತ್ಮ ಅದೇ ರೀತಿಯಾಗಿ ಸ್ವೀಕಾರ ಮಾಡಿದ್ದಾನೆ. ಆವಾಗ ತತ್ರಾಂತರೇ ಶ್ರೀನಿವಾಸಂ ನಿರಾಜಿತಮಾಗತಾಹ. ಪರಮಾತ್ಮನಿಗೆ ಸ್ವಾಗತವನ್ನು ಮಾಡಿದರು, ಆರತಿಯನ್ನು ಮಾಡಲು ಬಂದಿದ್ದಾರೆ. ಅದೇ ವಿವಾಹ ಮಂಟಪ ಹೇಗಿತ್ತು, ಚತುಸ್ತಂಭ ರತ್ನವೇದೀಂ, ಅದ್ಭುತವಾದ ರತ್ನ ಖಚಿತವಾದಂತಹ ಅಲ್ಲಿ ಕಂಬಗಳಿದ್ದುವಂತೆ, 4 ಕಡೆಗೆ ಉತ್ತಮವಾದಂಥ ಕಟ್ಟೆಗಳಿದ್ದು,
ಬ್ರಹ್ಮಾಂಡ ಮಗ್ಗದ ಕೃತ್ವಾರಿ ಬ್ರಹ್ಮದೇವರ ಮುಂದೆ ಮಾಡಿಕೊಂಡು ಭಾರೀ ದೊಡ್ಡ ಬಂಗಾರದ ಆಸನದ ಒಳಗೆ ಅಲ್ಲಿ ಪರಮಾತ್ಮ ಸ್ನಾನವನ್ನು ಮಾಡಿ ಬಂದಿದ್ದಾನಂತೆ. ಇನ್ನು ದೇವರಿಗೆ ಪಾದಪೂಜೆ ಮಾಡಬೇಕಲ್ಲ. ಪಾದಪೂಜೆ ಮಾಡೋ ಕಾಲಕ್ಕೆ ಆಕಾಶರಾಜ ಅದಕ್ಕೆ ಮಧುಪರ್ಕ ಅಂತಾರಲ್ಲ, ಆ ಮಧುಪರ್ಕದಲ್ಲಿ ಪಾದಪೂಜೆ ಮಾಡಬೇಕಾಗ್ತದೆ ವರನಿಗೆ ಮಾಮ. ತತಶ್ಚಕಾರ ರಾಜೇಂದ್ರ ಮಧುಪರ್ಕಂ ಪುರೋಹಿತಂ. ಅವಾಗ ಪುರೋಹಿತೋಕ್ತ ಮಂತ್ರಗಳಿಂದ ಪರಮಾತ್ಮನ ಪವಿತ್ರ ಪಾದಗಳನ್ನು ಬಂಗಾರ ತಟ್ಟೆಯಲ್ಲಿ ಇಡುತ್ತಾರೆ. ಸಹಸ್ರಾಶೇರಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಏನು ವೇದಗಳ ಘೋಷ ಮುಗಿಲು ಮುಟ್ಟಿತು. ಒಬ್ಬರ್ಯಾರೋ ಬ್ರಾಹ್ಮಣ ಜೋರು ವೇದ ಮಂತ್ರ ಅಂದರೆ ಅದು ಇದೇ ವಿವಾಹ ಮಂಟಪ. ಇಲ್ಲಂತೂ ಸಾವಿರಾರು ಮಂದಿ ವೇದಗಳನ್ನು ಕಂಡ ವೇದದ್ರಷ್ಟಾರರು ಬಂದಾರ. ಕೇಳುವುದೇನು ವೇದದ್ರಷ್ಟಾರ ಮುನಿಗಳ ಮಂತ್ರನ ಅವರು ವೇದ ವೇದ್ಯನಾದಂಥ ಸಾಕ್ಷಾತ್ ಪರಮಾತ್ಮನ ಪಾದ ಪೂಜಾ ಬ್ರಹ್ಮದೇವರ ಅಧ್ಯಕ್ಷತೆಯಲ್ಲಿ ನಡೆದುಬಿಟ್ಟದ. ಧರಣಿ ದೇವಿಯಿಂದ ಹಾಕಲ್ಪಟ್ಟ ಬಂಗಾರದ ಕುಂಭದಿಂದ ಬೀಳಲ್ಪಟ್ಟ ನೀರು ಸ್ವಾಮಿ ತೀರ್ಥ ಜಲೈಹಿ ಸ್ವಾಮಿ ಪುಷ್ಕರಣಿ ನೀರಿನಿಂದ ಪರಮಾತ್ಮನ ಪಾದಪೂಜೆ ನಡೆದು ಬಿಟ್ಟದ. ಹರಿಪಾದೋದಕಂ ಪುಣ್ಯಂ, ಹರಿಯ ಪವಿತ್ರವಾದಂತಹ ಪಾದೋದಕವನ್ನು ಎಲ್ಲ ಕಡೆಗೆ ದಾನ ಮಾಡಿದ್ದಾನೆ. ಆಕಾಶದಲ್ಲಿ ತನ್ನ ತಲೆಗೆ ಇರಿಸ್ಕೊಂಡಿದ್ದಾನೆ. ಅಲ್ಲಿರ್ತಕ್ಕಂಥ ಹೆಂಡತಿ ಮಕ್ಕಳು ತನ್ನ ಕೋಶಕ್ಕೆ ಗಜಾಗಾರ ರಥಾಗಾರಕ್ಕೆಲ್ಲ ಶಿಳಿಸಿದ್ದಾನಂತೆ. ರಾಜ ಅಂತಾನಂತೆ, ಹೇ ಪರಮಾತ್ಮ ಅದ್ಯಮೇ ಸಫಲಂ ಜನ್ಮ ಜೀವಿತಂಚ ಸುಜೀವಿತಂ. ನನ್ನ ಜನ್ಮ ಸಾರ್ಥಕ, ನಾನು ಜೀವಂತಿದ್ದದ್ದು ಸಾರ್ಥಕವಾಯಿತು. ಇವತ್ತು ನನ್ನ ಪಿತೃಗಳು ನನ್ನ ಹಿಂದಿನ ಎಲ್ಲ ಜನರು ಇವತ್ತು ಉತ್ತಮ ಲೋಕಕ್ಕೆ ಹೋದರು. ಇಷ್ಟೊಂದು ಕಣ್ಣೊಳಗೆ ಆನಂದ ಬಾಷ್ಪಗಳ ಬಂದುಬಿಟ್ಟು ತತಸ್ತು ಘಟಿಕಾ ಘೋಷಂ. ಇಷ್ಟಾಗಿ ಮತ್ತೆ ಪುನಃ ಆ ಪರಮಾತ್ಮನ ಪಾದವನ್ನು ಒರೆಸಿ ಎಲ್ಲ ಉತ್ತಮವಾದಂಥ ಅಲಂಕಾರವನ್ನು ಮಾಡಿ ವಿವಾಹದ ಏನು ಮುಖ್ಯವಾದಂಥ ಮಂಟಪಿತ್ತಲ್ಲ ಅಂದರೆ ಪರಮಾತ್ಮ ತಂದು ನಿಲ್ಲಿಸಿದ್ದಾರೆ. ಆಮೇಲೆ ಅಂತಃಪಟವನ್ನು ಹಿಡಿದು ಕನ್ಯಾಮಣಿಯನ್ನು ಕೂಡ ತಂದು ನಿಲ್ಲಿಸಿದ್ದಾರೆ. ತತಸ್ತು ಘಟಿಕಾ ಘೋಷಂ ಕಥವಾನ್ ದೈವ ಚಿಂತಕಃ ಸುಮುಹೂರ್ತೋಯಮಿತ್ತೇವ ಮಂಗಲಾಷ್ಟಕಮಬ್ರುವನ್. ಅಷ್ಟರೊಳಗೆ ಅವಾಗ ಜ್ಯೋತಿಷ್ಯಕಾರ ಹೇಳಿದರು, ಸ್ವಾಮಿ ಸಾಯಂಕಾಲ ಗೋಧೂಳಿ ಮುಹೂರ್ತ ಬಂದಿದೆ, ಇದರ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಕೊಟ್ಟದ್ದಾಗಿದೆ. ಇನ್ನು ಮಂತ್ರಗಳನ್ನು ಅಂದು ಮಂತ್ರಾಕ್ಷತೆಯನ್ನು ಹಾಕಬೇಕು ವಧುವರನ ಮೇಲೆ ಅಂತಂದಾಗ ಎಲ್ಲ ಋಷಿ ಮುನಿಗಳು ದೇವತೆಗಳ ಕೈ ಒಳಗೆ ಅದ್ಭುತವಾದಂಥ ಮಂತ್ರಾಕ್ಷತೆ ಹಿಡಿದಿದ್ದಾರೆ. ಮಧ್ಯದಲ್ಲಿ ಅಂತಃಪಟ, ಅಲ್ಲಿ ಶ್ರೀನಿವಾಸ, ಈ ಕಡೆ ಪದ್ಮಾವತಿ. ಪದ್ಮಾವತಿಯ ಕೈಯಲ್ಲಿ ಜೀರಿಗೆ ಬೆಲ್ಲ ಮಿಶ್ರವಾದಂಥ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಆ ಪರಮಾತ್ಮನ ಕೈಯಲ್ಲಿಯೂ ಕೊಟ್ಟಿದ್ದಾರೆ. ಮಗ್ಲಕ್ಕ ಬಕುಲಾದೇವಿ, ಈ ಕಡೆ ಲಕ್ಷ್ಮೀದೇವಿ, ಸರಸ್ವತಿ, ಭಾರತಿ, ಬ್ರಹ್ಮದೇವರು ಸುತ್ತಮುತ್ತ ನೋಡಿದರೆ ಸಮುದ್ರದಂತೆ ಬಂದು ನಿಂತು ಬಿಟ್ಟರು. ದೇವತೆಗಳು, ಋಷಿಗಳು, ಮುನಿಗಳು, ಮಾನವರು ಎಲ್ಲರೂ ನಿಂತು ಬಿಟ್ಟಿದ್ದಾರೆ. ಆ ಕಾಲಕ್ಕೆ ಏನಾಯಿತು, ಮಂಗಲಾಷ್ಟಕಮಬ್ರುವನ್. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೋ ಸುನುರ್ಗರುತ್ಮಾನತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರುಶ್ಚೇಷಶ್ಚ ಶಯ್ಯಾಸನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಶ್ಚ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಬಾಲಪದಃ ಕುರ್ಯಾತ್ ಸದಾ ಮಂಗಲಂ. ಶ್ರೀಕ್ಷೋಣ್ಯೋ ರಮಣೀಯುಗಂ ಸರಮಣಿ ಪುತ್ರೋಪ್ಯವಾಣೀಪತಿ ಪೌತ್ರಶ್ಚಂದ್ರಜರೋಮಣಿ ಪಣಿಪತಿಶ್ಚೇಷಶಯ್ಯಾಸನಾಶ್ಚೈವಕಾಃ ತಾರಿಕ್ಷೋ ಯಶ್ಚ ರತಶ್ಚ ಮಹನಂ ಬ್ರಹ್ಮಾಂಡಮಾದ್ಯಪಮಾನ್ ಶ್ರೀಮದ್ವೆಂಕಟ ಭೂಧರೇಂದ್ರಮಣಃ ಕುರ್ಯಾತ್ ಸದಾ ಮಂಗಲಂ ಅಂತ ವೆಂಕಟೇಶ ಕಲ್ಯಾಣ ಮಹೋತ್ಸವನೂ ಆಗಿದೆ. ಕಲ್ಯಾಣ ಆ ಶ್ಲೋಕದಿದ್ದಾರೆ. ಬ್ರಹ್ಮವಾಯು, ಬ್ರಹ್ಮದೇವರು, ವಾಯುದೇವರು, ಗಿರೀಶರು ಎಲ್ಲ ದೇವತೆಗಳು ಈ ಮಂಗಲ ಅವಸ್ಥೆಯಲ್ಲಿ ಬಂದು ಅವರು ಪವಿತ್ರ ಮಾಡಿದ್ದಾರಂತೆ. ಆಮೇಲೆ ವಿಶ್ವಾಮಿತ್ರಾದಿ ಋಷಿಗಳು ಗಂಗಾ ಸಿಂಧು ಸರಸ್ವತಿ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರಥಿ ಜಬಲ್ಗು ಸರಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತಿ ಇತ್ಯಾದಯೋ ನದ್ಯಶ್ರೀ ಹರಿಪಾದ ಪಂಕಜವ ಕುರಿಯಂತು ನೋ ಮಂಗಲಂ ಅಂತ ಎಲ್ಲ ತೀರ್ಥಕ್ಷೇತ್ರ ನದ್ಯಾಭಿಮಾನಿ ದೇವತೆಗಳು ಮಂಗಳ ಮಾಡಿದರು. ವಿಶ್ವಾಮಿತ್ರಾದಿ ಎಲ್ಲ ಋಷಿಗಳು ಮಂಗಳವನ್ನು ಉಂಟು ಮಾಡಿದ್ವಿ. ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳು ಮಂಗಳವನ್ನು ಉಂಟು ಮಾಡಿದ್ವಿ. ಆಮೇಲೆ ಮೇರು ಪರ್ವತಾದಿ ಎಲ್ಲ ಪರ್ವತಗಳು ಇಲ್ಲಿ ಮಂಗಳವನ್ನು ಮಾಡಿದ್ವಿ. ಎಲ್ಲ ರಾಜ ಮಹಾರಾಜರು ಮಂಗಳ ಉಂಟು ಮಾಡಿದರು. ಕೊನೆಗೆ ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಶಯೋ ನಕ್ಷತ್ರ ಸದ್ದೇವತಾಸ್ತದ್ಗಣ
ಮಾಸಾಬ್ದ ತಥೈವ ದಿವಸ ಸಂಧ್ಯಾ ತಥಾ ರಾತ್ರಯಃ ಸರ್ವೇ ಸ್ಥಾವರ ಜಂಗಮ ಪ್ರತಿದಿನಂ ಕುರುವಂತು ನೋ ಮಂಗಲಂ ಅಂತ ಆದಿತ್ಯಾದಿ ನಮಗೆ ನಾವೆಲ್ಲ ನಮ್ಮ ಮಾನವ ಲಗ್ನದೊಳಗೆ ಈ ಎಲ್ಲ ಏನು ದೇವತೆಗಳನ್ನು, ಋಷಿಗಳನ್ನು, ನದಿಗಳನ್ನು, ನವಗ್ರಹಗಳನ್ನು ನಾವು ಚಿಂತನೆ ಮಾಡ್ತಿರ್ತೇವೆ. ಆ ಶ್ರೀನಿವಾಸನ ಲಗ್ನದೊಳಗೆ ನಮ್ಮಿಂದ ಚಿಂತಿಸಲ್ಪಡುವ ದೇವತೆಗಳಿದ್ದಾರಲ್ಲ, ಅದು ಅಲ್ಲೇ ಮೂರ್ತಿಮಂತರಾಗಿ ಅಲ್ಲೇ ಬಂದಾರ. ಏನು ಇಲ್ಲೆಲ್ಲ ಮಾನವ ಲಗ್ನಕ್ಕೆ ಅವರ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿರ್ತಾರೆ. ಇಲ್ಲಿ ಭಗವಂತನ ಲಗ್ನದೊಳಗೆ ಆ ದೇವರ ಮತ್ತು ಲಕ್ಷ್ಮೀ ಪದ್ಮಾವತಿ ದೇವರ ವಿವಾಹವನ್ನು ನೋಡಿ ಧನ್ಯರಾಗಿ ಅವರು ಪುಣ್ಯವಂತರಾಗಲಿಕ್ಕೆ ಬಂದ. ಇದೇ ವ್ಯತ್ಯಾಸ ಅಲ್ವಾ? ಅವಾಗ ಕನ್ಯಾ ಪ್ರದಾನ ಸಮಯ, ಅವಾಗ ಅದ್ಭುತವಾದಂಥ ಸುಮೂರ್ತೆ ಸಾವಧಾನ, ಸುಲಗ್ನ ಸಾವಧಾನ, ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಮಂತ್ರಾಕ್ಷರಿ ಅಲ್ಲಿ ದೊಡ್ಡ ಮಳೆ ಬಿದ್ದಾಗ ಮಳೆ ಆಗೋ ನೀರು ಹೆಂಗೆ ಬೀಳ್ತದಲ್ಲ, 10 ದಿಕ್ಕುಗಳಿಂದ ತೂರಿ ಬರ್ತಕ್ಕಂಥ ಮಂತ್ರಾಕ್ಷತೆಗಳು ಭಗವಂತನ ತಲೆಯ ಮೇಲೆ ಬಿದ್ದಾಗ, ಆ ದೇವರ ತಲೆಗೆ ಬಡಿದು ಎಲ್ಲರಿಗೂ ತಲೆ ಮೇಲೆ ಬಿದ್ದಾಗ ಅದೊಂದು ದೊಡ್ಡ ಸಂತೋಷ, ಆನಂದ ಆಯ್ತಂತೆ. ಸ್ವಾಮಿಗಳಂಥ ಮಹಾನುಭಾವರು ಕೊಟ್ಟ ಮಂತ್ರಾಕ್ಷತೆಯೇ ಭಾಳ ಪವಿತ್ರ ಇದ್ದಾಗ ಮಂತ್ರ ಅಕ್ಷತ ಎಂದೂ ನಾಶವಾಗದೇ ಇದ್ದ ಪರಮಾತ್ಮನ ಪವಿತ್ರ ಆ ಇದಕ್ಕೆ ಭಗವಂತನ ಶ್ರೀನಿವಾಸನಿಗೆ ಸ್ಪೃಷ್ಟವಾದ ಮಂತ್ರಾಕ್ಷತೆಗಳು ಅಲ್ಲಿ ಎಲ್ಲರಿಗೂ ಏನು ಮಾಡಿದ್ರು, ಪವಿತ್ರ ಮಾಡಿಬಿಟ್ಟು ಅಂತೆ. ಇನ್ನು ಕನ್ಯಾದಾನ ಮಾಡೋ ಮೂಡ್ ಶುರುವಾಯಿತು. ಕನ್ಯಾದಾನ ಮಾಡೋ ಕಾಲಕ್ಕೆ ಆ ಕನ್ಯೆಯ ಕೈಯನ್ನು ವರ್ಣ ಕೈಯಲ್ಲಿ ಇಟ್ಟು, ಬಂಗಾರದ ನಾಣ್ಯ ಇಟ್ಟು, ತೆಂಗಿನಕಾಯಿ ಇಟ್ಟು, ರಾಜ ಇದ್ದಿದ್ದು ಅಂತಾನಂತೆ ಕನ್ಯಾ ಕನಕ ಸಂಪನ್ನಾಂ ಅಂತ ಕನ್ಯಾದೇವಿಯನ್ನು, ಆ ಕನ್ಯೆಯನ್ನು ನಾನು ಕೊಡ್ತಾ ಇದ್ದೇನೆ, ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜೀಷಯ ಅಂತ. ಆವಾಗ ದಕ್ಷಿಣೆ ಕೊಡಬೇಕಂತ ಹೇಳ್ಯಾರ, ವರದಕ್ಷಿಣೆ. ಅವ ಎಷ್ಟು ಕೊಟ್ಟ? ಕೋಟಿ ಸಂಖ್ಯಾ ನಿಷ್ಕಪುಂಜ ದತ್ತಮಾನ. ಆವಾಗ ಎಷ್ಟೋ ಕೋಟಿ ಸಂಖ್ಯೆಯಲ್ಲಿ ಬಂಗಾರದ ನಾಣ್ಯಗಳನ್ನು ಸುರಿದು ಬಿಟ್ಟ ಅಂತೆ. ಆ ಧನದ ರಾಶಿಯನ್ನು ನೋಡಿ ಶ್ರೀನಿವಾಸನಂತ, ರಾಜನ್ ಎಷ್ಟು ಕೊಡ್ತಾ ಇದ್ದೀಯಾ ನೀನು? ವಿವಾಹ ಕರ್ಮ ಮಾಡಬೇಕು, ನಿಮ್ಮಂಥವ್ರು ಮಾಡಬೇಕು. ವಿವಾಹ ಕರ್ಮ ನಿಪುಣ ಭವ ತದಸ್ವ ಭೂಷಣಾನ್ಯಂಗ. ಇನ್ನೂ ಎಷ್ಟೋ ಭೂಷಣ ಕೊಡ್ತಾ ಇದ್ದೀರಿ, ಅವಶ್ಯವಾಗಿ ಕೊಡು ಪರಮಾತ್ಮ ತಗೋತಾನಂತೆ. ಈ ವಾಸುದೇವನಿಗೆ ಅದ್ಭುತವಾದಂಥ ಭೂಷಣಗಳನ್ನು ಕೊಟ್ಟ ಅಂತೆ, ಆಭರಣ ಕೊಟ್ಟ ಅಂತೆ. ಅಂದರೆ ಶತಭಾರಂ ಅಂದರೆ 2000 ತೊಲೆ ತೂಕದ ಕಿರೀಟವನ್ನು ಕೊಟ್ಟು, ಕಿರೀಟಂ ಶತಭಾರಂತು ಏನಿದೆ, ಶತಭಾರ ಅಂದ್ರೆ 2000 ತೊಲೆ ಏನಿದೆ ಶತಭಾರ ಅಂತ. ಆಮೇಲಂಥ ಉತ್ತಮ ಕಿರೀಟವನ್ನು ಕೊಟ್ಟ. ಕಟಿ ಕಾಂಚೀಂಚತಾವತೀಂ, ಅಷ್ಟೇ ಟೊಂಕಕ್ಕೆ ಕಟ್ಟತಕ್ಕಂತಹ ಉತ್ತಮವಾದಂತಹ ಪಟ್ಟಿಯನ್ನು ಕೊಟ್ಟಿದ್ದಾನಂತೆ. ಕೇಯೂರ ನೂಪುರ ಕೊಟ್ಟ ಅಂತೆ. ಪಾದಕಾದ ಬಂಗಾರದ ಪಾದಕ ಕೊಟ್ಟ ಅಂತೆ. ಮಾಲಿಕ ಮೌಕ್ತಿಕ ಉತ್ತಮವಾದಂಥ ಮುತ್ತಿನ ಮಣಿಗಳು ತುಂಬಿರ್ತಕ್ಕಂಥ ಬಂಗಾರದ ಸರಗಳನ್ನು ಕೊಟ್ಟ ಅಂತೆ. ಕಿವಿಯ ಭೂಷಣ ಕೊಟ್ಟ ಅಂತೆ. ಕಂಕಣಗಳನ್ನು ಕೊಟ್ಟ ಅಂತೆ. ವಜ್ರ ವೈಡೂರಿ ನಿರ್ಮಿತೆ ಎಲ್ಲ 35 ಭಾರ ಸಂಯುಕ್ತಿ ಅದಕ್ಕೆ ದತ್ತವಾನ್ನು 32 ಭಾರ ಇತ್ತಂತ. ನಾಗಭೂಷಣ ಅಂದರೆ 2 ತೋಳ ಬಂದಂತಾರಲ್ಲ ಹಾಕೋದು. ಕಟಿಸೂತ್ರ ಉಡ್ದಾರ ಕೊಟ್ಟಂತೆ, ಬಂಗಾರದ್ದು, ಅದಕ್ಕೆ ವಜ್ರದ ಇದು ಇತ್ತು, ಸಮನ್ವಯ ಆಗಿತ್ತು. ಏಕಾದಶಂ ಶತೀಭಾರಂ ಬೌರತ್ನ ಗುಣ ಪಾದಕೆ ಚತುರೋದಾಜ. ಹೀಗೆ ಲಘುಪಾತ್ರ, ಸಣ್ಣ ಸಣ್ಣ ಪಾತ್ರಗಳು, ದೊಡ್ಡ ದೊಡ್ಡ ಪಾತ್ರೆಗಳು ಅವೆಲ್ಲ ಕೊಟ್ಟ ಅಂತೆ. ಇವೆಲ್ಲ ಭೂಷಣಗಳು ಕೊಟ್ಟಾಕ್ಷಣ ಬೃಹಸ್ಪತ್ಯಾಚಾರ ಅಂತಾರೆ. ಅತ್ರಿಗೋತ್ರ ಮುದ್ಭೂತ ಇಷ್ಟ ಆಯ್ತಾರಪ್ಪ. ಇನ್ನು ಕನ್ಯಾದಾನ ಮಾಡಿ ಕೊಡುವ ಕಾಲಕ್ಕೆ ಉಭಯ ಪಕ್ಷದವರು ಇಬ್ಬರು ಏನು ಮಾಡಬೇಕು? ತಮ್ಮ ತಮ್ಮ ಗೋತ್ರ ಪ್ರವರ ಉಚ್ಚಾರ ಮಾಡಬೇಕು. ಇನ್ನೊಮ್ಮೆ ಏನಾಗಿರ್ತದೆ, ಸಗೋತ್ರ ಆಗುವ ವಿವಾಹ ಸಗೋತ್ರ ಆಗಿರ್ತದೆ, ತಪ್ಪಬೇಕು. ಅದಕ್ಕೆ ಏನು ಮಾಡಬೇಕು? ಮೊದಲೇ ನಾವೇನು ಮಾಡಬೇಕು? ನಮ್ಮ ಗೋತ್ರ ಪ್ರವರಗಳನ್ನು ದೊಡ್ಡ ಧ್ವನಿ ಒಳಗೆ ಸಭಾ ಕೇಳಿಸೋಂಗೆ ಅನ್ಬೇಕು. ಅದಕ್ಕೆ ಬೃಹಸ್ಪತ್ಯಾಚಾರ ಅಂತ ಇದ್ದಾರೆ. ಅತ್ರಿಗೋತ್ರ ಸಮುದ್ಭೂತ, ಅತ್ರಿಗೋತ್ರದಲ್ಲಿ ಹುಟ್ಟಿರ್ತಕ್ಕಂಥ ಸುವೀರ್ ರಾಜನ ಮರಿಮಗಳಾದ, ಸುಧರ್ಮರಾಜನ ಮೊಮ್ಮಗಳಾದ, ಆಕಾಶರಾಜನ ಮಗಳಾಗಿರ್ತಕ್ಕಂಥ ಪದ್ಮಾವತಿಯನ್ನು ತಾಮಂಗಿ ಕುರು ಗೋವಿಂದ ಕನ್ಯಾಂ ಕಮಲಲೋಚನಾಂ, ಇಂಥ ಕಮಲದಂತೆ ಕಣ್ಣುಗಳ ಈ ಕನ್ಯೆಯನ್ನು, ಪದ್ಮಾವತಿ ಎಂಬ ಕನ್ಯೆಯನ್ನು ಹೇ ಗೋವಿಂದ ನೀ ಸ್ವೀಕಾರ ಮಾಡಬೇಕು. ಮಧ್ಯ ರತ್ನಾಂಬರಂ ದದತ, ಮಧ್ಯೊಳಗೆ ಅಲ್ಲಿ ಉತ್ತಮವಾದಂತಹ ಭಗವಂತನಿಗೆ ರತ್ನಮಯ ಕುಡಿತಕ್ಕಂತಹ ಶಾಲವನ್ನು ಇಟ್ಟು ಹೊದಿಸಿ ಕೊಟ್ಟಿದ್ದಾರಂತೆ. ಈ ಕಡೆ ವಶಿಷ್ಠರು ಪರಮಾತ್ಮಗಳಿದ್ದು, ಆ ಕಡೆ ಬೃಹಸ್ಪತ್ಯಾಚಾರ್ಯ ಹೆಣ್ಣು ಪುರೋಹಿತರು,
ಇವರು ಗಂಡು ಪುರೋಹಿತರು ವಶಿಷ್ಠರು. ಅವಾಗ ಪ್ರಪೌತ್ರಶ್ಚ ಯಯಾತೇಸ್ತು ಯಯಾತಿರಾಜನ ಮರಿಮಗನಾದ, ಶೂರಸೇನ ರಾಜನ ಮೊಮ್ಮಗನಾದ, ವಸುದೇವನ ಮಗನಾದ, ಪುತ್ರಶ್ಚ ವೆಂಕಟೇಶಶ್ಚ ಗೋತ್ರೇ ವಾಸಿಷ್ಠ ಸಂಹಿಕೆ ವಶಿಷ್ಠ ಗೋತ್ರೋತ್ಪನ್ನನಾದಂತಹ ಈ ವೆಂಕಟೇಶ್ವರ ಶ್ರೀನಿವಾಸನಿಗೆ ಜಾತಶ್ಚಾತ್ರಿ ಕುಲೋತ್ಪನ್ನ ಹತ್ತಿಕುಲದಲ್ಲಿ ಹುಟ್ಟಿರತಕ್ಕಂತಹ ಕನಕ ವಿಭೂಷಣನ್ನು ಕೂಡಿರತಕ್ಕಂಥ ಪದ್ಮಾವತಿಯನ್ನು ಗೃಹೀಶ್ಯಾಮೋ ವಯಂ ರಾಜನ್, ಹೇ ರಾಜನ್ ಅವಶ್ಯವಾಗಿ ಸ್ವೀಕಾರ ಮಾಡ್ತೇವೆ. ಕನ್ಯಾವರ ಪ್ರವರಯೋ ಈ ಪ್ರಕಾರವಾಗಿ ಉಚ್ಚಾರವನ್ನು ಮಾಡಿದ ತಕ್ಷಣ ಧರಣೀದೇವಿ ಅಕ್ಕಿ ರಾಜನ ಕೈ ನೀರು ಬಿಡ್ತಾ ಇದ್ರು. ರಾಜ ಆ ವಧುವರ ಕನ್ಯೆಯಲ್ಲಿ ನೀರವನ್ನು ಬಿಟ್ಟು ದಕ್ಷಿಣೆಯನ್ನು ಕೊಟ್ಟ ಅಂತೆ. ಇದು ಕೈದಂ ಕಸ್ಮಾದಾತ್ ಕಾಮ ಕಾಮಾಯ ಕಾಮೋ ದಾತ ಕಾಮ ಪ್ರತಿಗ್ರಹೀತ ಏಷಾತೆ ಕಾಮ ದಕ್ಷಿಣ ಅಂತ ಆ ಕನ್ಯೆಯ ಹೃದಯ ಸ್ಪರ್ಶವನ್ನು ಮಾಡಿ ಕನ್ಯಾದಾನ ಮಾಡಿಬಿಟ್ಟಿದ್ದಾರಂತೆ. ಈ ಮಂತ್ರಭೂತವಾದಂಥ ಸ್ವಾಮಿ ಪುಷ್ಕರಣಿಯ ತೀರ್ಥದಿಂದ ಕೂಡಿದ ನೀರಿನ ಧಾರ ಅದರ ಧಾರೆಯನ್ನು ಕೊಡುವುದು, ಇದೇ ಧಾರೆಯನ್ನು ಕೊಟ್ಟಿದ್ದಾರೆ. ಅವಾಗೆಲ್ಲ ವಿಧಾನಗಳನ್ನು ಮಾಡಿ ಕಂಕಣ ಬಂಧನವನ್ನು ಮಾಡ್ತಾ ಇದ್ದಾರೆ. ಆ ಪದ್ಮಾವತಿಯ ಕೈಯಲ್ಲಿ ಪರಮಾತ್ಮ, ಪರಮಾತ್ಮನ ಕೈಯಲ್ಲಿ ಪದ್ಮಾವತಿ ಕಂಕಣ ಬಂಧನವನ್ನು ಮಾಡಿದ್ದಾರೆ. ಆಮೇಲೆ ಮಂಗಳಸೂತ್ರ ನೋಡ್ರಿ, ಕನ್ಯಾ ಮಂತ್ರ ಎಲ್ಲರಿಗೆ ಅಂತಃಪುರದಲ್ಲಿ ಎಲ್ಲರೂ ಅಕ್ಕಿ ಕಾಳು ಹಾಕಿದರು. ಆಮೇಲೆ ಕನ್ಯಾದಾನ, ಕಂಕಣ ಬಂಧನ, ಹೀಗೆ ಮಾಂಗಲ್ಯ ಬಂಧನ, ಇವೆಲ್ಲ ಲಗ್ನದಲ್ಲಿ ಇರ್ತಕ್ಕಂಥ ಒಂದು ಸ್ಟೆಪ್ಸು. ಇವೆಲ್ಲ ವೇದೋಕ್ತ ಆಗಬೇಕು, ಬ್ರಾಹ್ಮಣರು ಹೇಳಿದಂತೆ ಆಗಬೇಕು, ಶಾಸ್ತ್ರೋಕ್ತ ಆಗಬೇಕು, ಅಂದರೆ ಅದು ಪೂರ್ಣ ವಿವಾಹ. ಅವಾಗ ಮಾಂಗಲ್ಯ ಸೂತ್ರವನ್ನು ಪರಮಾತ್ಮ ಕೈಯಲ್ಲಿ ಹಿಡಿದು ಅವಾಗ ಎಲ್ಲ ಮೊದಲ ಮಂಗಳಸೂತ್ರ ಕಟ್ಟೋಕ್ಕಿಂತ ಮೊದಲ ದೊಡ್ಡ ತಟ್ಟೆಯಲ್ಲಿ ತೆಂಗಿನಕಾಯಿಯ ಮೇಲೆ ಅದನ್ನು ಇಟ್ಟು ಅರ್ಶಿನ ಕುಂಕುಮದಿಂದ ಎಲ್ಲ ವೃದ್ಧ ಸುಮಂಗಲಿ ಸ್ತ್ರೀಯರು ಅರ್ಶಿನ ಕುಂಕುಮ ಎನಿಸಬೇಕು, ಹೂವು ಎನಿಸಬೇಕು. ಆಮೇಲೆ ಶ್ರೇಷ್ಠ ಬ್ರಾಹ್ಮಣರು ಅದನ್ನು ಸ್ಪರ್ಶ ಮಾಡಬೇಕು, ವೃದ್ಧ ಮುತ್ತೈದರೇ ಸ್ಪರ್ಶ ಮಾಡಬೇಕು. ಎಲ್ಲರೂ ಮುತ್ತೈದರೇ ಇರಬೇಕು ಆ ಕಾಲಕ್ಕೆ. ಮತ್ತು ಮುತ್ತೈದರು ಬಿಟ್ಟು ಮತ್ತೆ ಯಾರೂ ಅದನ್ನು ಮುಟ್ಟಬಾರದು. ಮುತ್ತೈದರು ಮತ್ತು ಶ್ರೇಷ್ಠ ಬ್ರಾಹ್ಮಣೋತ್ತಮರು ಅವರೆಲ್ಲರೂ ಏನು ಮಾಡಬೇಕು, ಈ ವಧುವರರಿಗೆ ದೀರ್ಘ ಆಯುಷ್ಯ, ಆರೋಗ್ಯ, ಧರ್ಮ ಸಂತಾನ ಆಗಲಿ ಅಂತ ಆಶೀರ್ವಾದ ಮಾಡ್ಕೋತ ಅಕ್ಷತಾ ಕುಂಕುಮ ಹಾಕಬೇಕು. ಅವಾಗ ಸುವಾಸಿನಿ ಅಂತಾರಂತ, ಸಾವಿತ್ರಿ ವಚ ಕಲ್ಯಾಣಿ ಬಹುಪುತ್ರವತಿ ಭವೇ, ಕಲ್ಯಾಣಿ ಸಾವಿತ್ರಿಯಂತೆ ಬಹುಪುತ್ರವುಳ್ಳವಳಾಗು, ಸರ್ವಲೋಕಶ ಜನನೀ ಆಗು ನೀನು. ಇತ್ತಂ ಸುಮಂಗಲಿ ಸ್ತ್ರೀಯರು ಬ್ರಾಹ್ಮಣರು ಆ ಮಾಂಗಲ್ಯ ಸೂತ್ರದ ಒಳಗೆ ತಮ್ಮ ತಪಶಕ್ತಿಯೇ ಇಟ್ಟಂಗೆ ಮಾಡಿಬಿಟ್ಟಿದ್ದಾರೆ. ಅದನ್ನು ಪರಮಾತ್ಮ ಏನು ಮಾಡಿದ, ಎಲ್ಲರಿಂದಲೂ ಅರ್ಚಿತವಾದಂತಹ ಮಂಗಲ ಸೂತ್ರವನ್ನು ಹಿಡಿದು ಆ ಕನ್ಯಾಮಣಿ ಪದ್ಮಾವತಿಯ ಕಂಠದಲ್ಲಿ ಮಂಗಳಸೂತ್ರ ಕಟ್ಟುವ ಕಾಲಕ್ಕೆ ಈ ಮಂತ್ರ ಅನ್ನಬೇಕು. ಯಾರು ಅನ್ನಬೇಕು? ವರ ಅನ್ನಬೇಕು. ಮತ್ತು ನಾವು ಮಂತ್ರ ಅಂದೀವಿ ಕಟ್ಟವ, ಮತ್ತು ಯಾವ ಕಟ್ತಾನ ಮಂತ್ರ ಅನ್ನಬೇಕು. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಭಗೆ ಚಿರಂಜೀವ ಮಯಾ ಸಹ. ಹೇ ಶ್ರೇಷ್ಠಳಾದಂತಹ ಪದ್ಮಾವತಿಯೇ, ಜಗಜ್ಜೀವನ ಹೇತು, ಜಗತ್ತಿಗೆ ಜೀವನ ಕೊಡಬೇಕಾದರೆ ಪರಮಾತ್ಮ ಪ್ರಸನ್ನ ಆಗಬೇಕು, ಭಗವಂತ ಪ್ರಸನ್ನ ಆಗಬೇಕಾದರೆ ಈ ಮಂಗಳ ಕಾರ್ಯಗಳಾಗಬೇಕು. ಹೀಗೆ ಜಗತ್ತಿನ ಜೀವನಕ್ಕೆ ಕಾರಣವಾದ ಈ ಮಂಗಳ ಸೂತ್ರ ಅಂತದಲ್ಲ ಇದು, ಇದನ್ನು ನಾನು ನಿನ್ನ ಕೊಳ್ಳಲ್ಲಿ ಕಟ್ತಾ ಇದ್ದೀನಿ, ನನ್ನ ಒಟ್ಟಿಗೆ ಚಿರಂಜೀವಿಯಾಗಿ ಬಾಳು. ಈ ಮಂತ್ರವನ್ನಂದು ಪರಮಾತ್ಮ ಕಂಠದಲ್ಲಿ ಮಂಗಲ ಬಂಧನ ಮಾಡಿದ್ದಾನೆ. ಮುನಿಗಳಿಂದ ಮಂಗಲ ಬಂಧನ ಆದ ಕೂಡಲೇ ಪುನಃ ವಶಿಷ್ಠಾದಿ ಋಷಿಗಳು ಅಲ್ಲಿ ಅವಿಧವಾ ಭವವರಷಾಣಿ ಶತಂ ಸಾಗಂಥ ಸೋವೃತ ತೇಜಸ್ವೀ ಚ ಯಶಸ್ವೀ ಚ ಧರ್ಮಪತ್ನಿ ಪತಿವೃತ ಜನಯದ್ಬಹುಪುತ್ರಾಣಿ ಮಾ ಚ ದುಃಖಂ ಲಭೇತ್ ಕ್ವಚಿತ ಭರ್ತಾ ತೇ ಸೋಮಪಾ ನಿತ್ಯಂ ಭವೇದ್ ಧರ್ಮಪರಾಯಣ ಅಂತ ಈ ಮಂತ್ರವನ್ನು ಅಂದು ವೇದೋಕ್ತ ಆಶೀರ್ವಾದ ಮಾಡಿದ್ದಾರೆ. ಯದ್ಯಪಿ ಪರಮಾತ್ಮನಿಗೆ ಆಶೀರ್ವಾದಗಳಿಗೆ ಕಾಣಿಲ್ಲ, ಮಾನವರ ಲಗ್ನದೊಳಗೂ ಈ ರೀತಿಯಾಗಿ ನಡೆಯಬೇಕು ಅಂತ ಪರಮಾತ್ಮ ಸ್ವಯಂ ತಾನು ಮಾಡಿಸಿಕೊಂಡು ತೋರಿಸ್ತಾ ಇದ್ದಾನೆ. ಯಜುಶಾಖಾ ಮಂತ್ರಗಳಿಂದ ಅಲ್ಲಿ ಹೋಮ ಹವನಾದಿಗಳನ್ನು ಮಾಡಿದ್ದಾರಂತೆ. ತತ್ಪುರೋಹಿತೋರಾಜ್ಞ ಸ್ವಸ್ತಿವಾಚನವನ್ನು ಮಾಡಿ ಆವಾಗ ವೇದ ಮಂತ್ರಗಳಿಂದ ಪರಮಾತ್ಮನ ತಲೆಯ ಮೇಲೆ ಅಕ್ಷತಾಗಳನ್ನು ಹಾಕಿದ್ದಾರಂತೆ. ಅದೇ ಋಚ್ಯವಾಖಂಡವನ್ನು ಅಂದು ವಿಶೇಷವಾಗಿ ಬ್ರಾಹ್ಮಣರಿಂದ ಆಶೀರ್ವಾದ ಮಂತ್ರ ಆಗ್ತದೆ. ನೋಡಿರಿ, ವಿವಾಹ ಮಂಟಪದ ಒಳಗೆ ಆಶೀರ್ವಾದ ಮಾಡಲಿಕ್ಕೆ ಬಂದ ಬ್ರಾಹ್ಮಣೋತ್ತಮರು ಭಾಳ ಭಕ್ತಿಯಿಂದ ಭಗವಂತನಿಗೆ ಪ್ರಾರ್ಥನಾ ಮಾಡಿ ಪ್ರಾಮಾಣಿಕವಾಗಿ ವಧೂವರರಿಗೆ ಕಲ್ಯಾಣವಾಗಲಿ ಅಂತ ಆ ಕಡೆ ಲಕ್ಷ ಕೊಟ್ಟು ಆಶೀರ್ವಾದ ಮಾಡಬೇಕು. ಏನು ಎಲ್ಲೋ ನೋಡ್ಕೋತ ಏನೋ ಮಾಡ್ಕೋತ ಕೆಲವರಂತೂ ಆಶೀರ್ವಾದ ಮಾಡೋ ಹೇಳಕ್ಕೆ ಮೊಬೈಲ್ ಕಿವಿಗೆ ಹಚ್ಕೊಂಡು ಆಶೀರ್ವಾದ ಮಾಡ್ತಿರ್ತಾರೆ.
ಇದು ಆ ಮಂತ್ರಕ್ಕೆ ಅಪಮಾನ ಮಾಡಿದಂಗೆ. ನಾವು ಆಶೀರ್ವಾದ ತಗೋರು ಯಾವ ರೀತಿಯಾಗಿ ಒಂದು ನಿಯಮ ಪಾಲಿಸ್ತಾ ಮಾಡಿ ಅವರು ಮತ್ತು ಮೊಬೈಲ್ ಹಿಡ್ಕೊಂಡೇ ತೊಗೋಬಾರ್ದು. ಗುರುಗಳ ನೀವು ಮಂತ್ರ ಅಂತೀರಿ, ನಾ ಈ ಕಡೆ ಕೇಳ್ತೀವಿ, ಹಾಗಲ್ಲ. ಆ ಕಾಲಕ್ಕೆ ಅವರ ಕಡೆ ಲಕ್ಷ್ಯ ಕೊಡಬೇಕು, ಅವ್ರು ನೋಡ್ತಿರಬೇಕು. ಇಬ್ಬರಿಗೂ ವಿಧಾನ ಮಾಡಿದ್ದಾರೆ. ಎಲ್ಲೆಲ್ಲೋ ನೋಡ್ಕೋತ ಏನೇನು ಮಾಡ್ಕೋತ ಅಕ್ಕಿ ಕಾಳು ಬರ್ಕೋತ ಇವನು ಮಾಡಬಾರ್ದು, ಇವನು ಎಲ್ಲೋ ಹರಟಿ ಹೊಡ್ಸೋತ ಆಚಾರ ನೀವೇನಂತೀರ ಅಂದ್ರೆ ಅಂತ ಹಿಂಗೆ ಅನ್ಕೋತ ಕೊಡಬಾರ್ದು. ಇಬ್ಬರಲ್ಲಿ ಶ್ರದ್ಧಾ ಇರಬೇಕು. ಅಲ್ಲಿ ಆಗುವ ಮಂತ್ರಗಳ ಬಗ್ಗೆ, ತಂತ್ರಗಳ ಬಗ್ಗೆ, ಅಲ್ಲಿರ್ತಕ್ಕಂಥ ಆಜ್ಞೆಗಳ ಬಗ್ಗೆ ವಿಶ್ವಾಸ ಇರಬೇಕು. ಮುಖ್ಯವಾಗಿ ಎರಡೂ ಕಡೆಗೆ ವಿಶ್ವಾಸಗಳಿರಬೇಕು. ಒಂದು ಕಡೆಗೆ ತಪ್ಪಿ ಹೋಯಿತು ಅಂದರೆ ಅದು ತಪ್ಪಿ ಹೋಗಿಬಿಡ್ತದೆ. ದೇವರು ಇದು ಯಾವುದೋ ಅವಘಡ ಆಗಬಾರದು. ಜಗತ್ತಿನೊಳಗೆ ಸ್ವಯಂ ತಾನೇ ಪರಮಾತ್ಮ ಲಗ್ನ ಮಾಡಿಸಿಕೊಂಡು ಅಲ್ಲಿ ಪುರೋಹಿತರು ಯಾವ ರೀತಿ ಆಶೀರ್ವಾದ ಮಾಡಿದರು, ನಾ ಹೆಂಗೆ ಆಶೀರ್ವಾದ ಸ್ವೀಕಾರ ಮಾಡಿದೆ. ಪರಮಾತ್ಮ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ದಾನಂತೆ. ಇದು ಅವನಿಗೇನು ಬೇಕಾಗಿಲ್ಲ. ಯದ್ಯದಾಚರತೆ ಶ್ರೇಷ್ಠ, ದೇವರು ನೋಡಿ ಎಷ್ಟು ಮಜಾ ಅದ. ಬ್ರಹ್ಮಚಾರಿಗಳು ಹೆಂಗಿರಬೇಕು ಅಂತ ತೋರಿಸ್ಲಿಕ್ಕೆ ವಾಮನ ರೂಪೇ ತಗೊಂಡು ಶಿಸ್ತ ಬ್ರಹ್ಮಚಾರಿಯಿಂದ ಪರಮಾತ್ಮ ವರ್ತನೆ ಮಾಡಿದ. ಗೃಹಸ್ಥಾಶ್ರಮಗಳಾಗಿ ಹೆಂಗಿರಬೇಕು, ರಾಮ ಕೃಷ್ಣ ಇತ್ಯಾದಿ ರೂಪಗಳಿಂದ ಪರಮಾತ್ಮ ಸ್ವಯಂ ತಾನು ಗೃಹಸ್ಥಾಶ್ರಮಿ ಆಗಿ ಎಲ್ಲ ಧರ್ಮ ತೋರಿಸ್ತಾನೆ. ವಾನಪ್ರಸ್ಥನಾಗಿ ಹೇಗಿರಬೇಕು ಅಂತ ಅಲ್ಲಿಕ್ಕೆ ಪರಮಾತ್ಮ ಇನ್ನೂ ಅನೇಕ ನಾರಾಯಣಾದಿ ರೂಪಗಳನ್ನು ತೋರಿಸಿದ್ದಾನೆ. ಸನ್ಯಾಸಿಗಳಾಗಿ ಯಾವುದು ವರ್ತನೆ ಮಾಡಬೇಕು ಅಂತೇಳಿ ಹಂಸನಾಮಕ ಪರಮಾತ್ಮ ಮತ್ತು ಕುಮಾರ ನಾಮಕ ಪರಮಾತ್ಮ ಸನ್ಯಾಸಿಯಾಗಿ ತೋರಿಸಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ವಿವಾಹವನ್ನು ಮಾಡಿಕೊಳ್ಳುವ ವೇಳೆಯಲ್ಲಿಯೂ ಇವತ್ತು ನಮ್ಮ ತರುಣಿಯರು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಗಂಡುಬೀಗರು ಹೆಣ್ಣುಬೀಗರು ಮಂತ್ರಗಳ ಕಡೆಗೆ ಎಷ್ಟು ಲಕ್ಷ್ಯ ಕೊಡಬೇಕು. ನಾವೇನು ಮಾಡ್ತೀವಿ, ಲೌಕಿಕ ಒಂದು ಹೆಚ್ಚು ಭಾರ ಇಟ್ಕೊಂಡು ಆಚಾರ ರಘು ಮುಗಿಸ್ಬಿಟ್ರಿ, ಭಾಳ ಗದ್ದ ಆಯ್ತು, ನಾವು ಮಂದಿ ಕರೆದೀವು, ಆ ಮಂತ್ರ ಗಿಂತ್ರ ಎಲ್ಲ ನೀವೇ ಮನೆಗೆ ಅನ್ಕೊಂಬಿಡ್ರಿ, ಇಲ್ಲಿಗೆಲ್ಲ ಮಾಡಬೇಡ್ರಿ ಅಂತ ಇಷ್ಟು ಹೇಳೋ ಮಂದಿ ರಗಡದು. ಕೆಲವು ಮಂದಿ ಏನು ಮಾಡ್ತಾರೆ, ಪುರೋಹಿತರು ಆಯ್ತು ಹೇಳಿ ನಮ್ಮ ದಕ್ಷಿಣ ಕೊಡ್ತಾರೆ, ತೊಗೊಂಡು ಏನು ಮಾಡೋದು, ಅವ್ರಿಗಿಂತ ಸಂಕ್ಷಿಪ್ತ ಮಾಡಿ ಲಗ್ನ ಮುಗಿಸ್ಬಿಡ್ತಾರೆ. ಹೀಗೆ ಎಲ್ಲ ಕಡೆ ಆಗ್ತದೆ ನಾ ಹೇಳ್ತಾ ಇಲ್ಲ. ಆದರೆ ಭಾಳ ಕಡೆಗೆ ಈ ರೀತಿಯಾಗಿ ಎರಡೂ ಕಡೆಗಳಿಂದ ಏನು ಅಲಕ್ಷ್ಯ ಆಗಿ ಅಲ್ಲಿ ವೈವಾಹಿಕ ಸಂಸ್ಥಾ ಜರ್ಜರಿತವಾಗಿ ನಾಶ ಆಗ್ತದೆ. ಹಾಗಾಗಬಾರ್ದು ಅಂತ ತಿಳ್ಕೊಂಡು ಪರಮಾತ್ಮ ಏನು ಮಾಡಿದ, ತಸ್ಮಿನ್ ಕಾಲೇ ಮಹಾರಾಜ ಭಗವಂತ ಅತಿ ಸಾವಧಾನವಾಗಿ ಎಲ್ಲ ಮಂತ್ರ ತಂತ್ರಗಳು ಮುಗಿಯುವ ತನಕ ಅವಾಗ ದಾಪಯಾಮ ಸಮೃಷ್ಟ. ಆ ವಿವಾಹ ಕಾಲದೊಳಗೆ ವಶಿಷ್ಠಾದ ಋಷಿಗಳು ದಕ್ಷಿಣ ಬ್ರಹ್ಮವಾದಿನ ಆಶೀರ್ವಾದ ಮಾಡಿದ ಬ್ರಾಹ್ಮಣ ದಕ್ಷಿಣ ಕೊಡಬೇಕಂತ. ಗವಾಂ ಕೋಟಿ ಸಹಸ್ರಾಣಿ ಚ ಅಶ್ವಾನಾಮೈತಂತದ. ಆವಾಗ ಆಕಳವೇ ದೊಡ್ಡದಾನ, ಕೋಟಿ ಆಕಳದಾನ ಮಾಡಿಬಿಟ್ಟ ಅಂತೆ. ಬಂಗಾರದ ನಾಣ್ಯವನ್ನು ಕೊಟ್ಟ ಅಂತೆ ಆಶೀರ್ವಾದ ಮಾಡಿದ ಬ್ರಾಹ್ಮಣರಿಗೆ. ಯಾರು? ಆಕಾಶರಾಜ. ಆಮೇಲೆ ರೇಷ್ಮೆ ಬಟ್ಟೆಗಳನ್ನು ಕೊಟ್ಟ ಅಂತೆ. ಇವಂ ಮಧು. ಹೀಗೆ ದಶಮಿ ದಿವಸ ದೊಡ್ಡ ಉತ್ಸವ ಆಗಿ ಹೋಯಿತು. ಆಮೇಲೆ ಅನ್ನಂ ಬಹುವಿಧಂ ಸೂಪಂ, ಅತ್ಯುತ್ತಮವಾದಂಥ ಸುಗ್ರಾಸ ಊಟ ಆಯಿತು. ಆಕಾಶರಾಜನು ಶ್ರೀನಿವಾಸ ದೇವರಿಗೆ ಭೂಮವನ್ನು ಮಾಡಿಸಿದ್ದಾನಂತೆ. ಲಕ್ಷ್ಮೀನಾರಾಯಣ ದೇವರು ಊಟಕ್ಕೆ ಕೂತಿದ್ದಾರೆ. ಅತ್ಯುತ್ತಮ ಭೂಮ ಅಂದರೆ ಪೂರ್ಣವಾದಂಥ ಊಟ ಅದನ್ನೆಲ್ಲ ಮಾಡಿದ್ದಾರಂತೆ. ಮಾತ್ರ ಪುರೋಹಿತೇನ ಕೂಡಿಕೊಂಡು ಪರಮಾತ್ಮ ಮಾತ್ರ ಲಕ್ಷ್ಮ್ಯಾದ ಸಹಿತ ಪುತ್ರೇಣ ಸಹಿತಸ್ತತ, ತನ್ನ ತಾಯಿಯಾದಂಥ ಬಕುಲ ಲಕ್ಷ್ಮೀದೇವಿ ಪದ್ಮಾವತಿ ಕೂಡಿಕೊಂಡು ಬ್ರಹ್ಮದೇವರ ಕುರಿತು ಊಟ ಮಾಡಿದ್ದಾನಂತೆ. ಅಲ್ಲಿ ಆಕಾಶರಾಜನು ಕೂಡ ತನ್ನ ಎಲ್ಲ ಪ್ರವಾದಕ್ಕೂ ಊಟ ಮಾಡಿದ್ದಾನಂತೆ. ಈತ ಅಜ್ಜನಂ ಕಾರ್ಯಾವಾಸು ಗಂಧತೈಲೈ. ಮುಂದೆ ಪ್ರಾತಃ ಕಾಲ ಮರುದಿವಸ ಮತ್ತೆ ಪುನಃ ಸ್ನಾನಾದಿಗಳನ್ನು ಮಾಡಿ ಆರತಿ ಪರಮಾತ್ಮನಿಗೆ ಎರ್ಕೋಳಿಗೆಲ್ಲ ಹಾಕಿ ಅನೇಕ ಮುಂದಿನ ಕಾರ್ಯವನ್ನು ಮಾಡಿದ್ದಾರೆ. ನಾಗಬಲಿ ಇತ್ಯಾದಿಗಳು ಮಾಡಿದ್ದಾರೆ. ಮಹಾಲಕ್ಷ್ಮೀ ದೇವಿಗೆ ಎಲ್ಲ ನಾಗಬಲಿ ಇತ್ಯಾದಿ ಮಾಡಿ ಕನ್ಯೆಯನ್ನು ಒಪ್ಪಿಸೋದು, ಕನ್ಯಾ ಒಪ್ಪಿಸ್ತಕ್ಕಂಥ ಕೂಸು ಒಪ್ಸೋದು ಅಂತಾರಲ್ಲ. ಅವಾಗ ಎಲ್ಲ ಪರಮಾತ್ಮನ ಪೀಠದ ಮೇಲೆ ಕೂಡಿರಿಸಿ ಮಕ್ಕಳಿಗೆ ಲಕ್ಷ್ಮೀದೇವಿ, ಇದು ಬಕುಲಾದೇವಿ ಕೂತು ಆ ಶ್ರೀನಿವಾಸಶ್ಚ ಕೃಷ್ಣಸ್ಯ ಶೇಷಾಚಲಮಾಶನಃ, ಆ ಪರಮಾತ್ಮನ ತಾಯಿಯಾದಂಥ ಬಕುಲಾದೇವಿ ಕೈಯಲ್ಲಿ, ಲಕ್ಷ್ಮೀದೇವಿಯ ಕೈಯಲ್ಲಿ ಆ ಪದ್ಮಾವತಿ ಕೈಯನ್ನು ಇಟ್ಟು ನಾಭಿಂ ಕ್ಷೀರೇಣ ಸಮೃದ್ಧ ಪುತ್ರಿ ಪದ್ಮಾವತಿ. ಆ ಪದ್ಮಾವತಿಯ ನಾಭಿಗೆ ಹಾಲವನ್ನು ಸಿಡಿಸಿ ಅರ್ಪಯಾಮಾಸ ಮುಖ್ಯೇನ, ಆ ಪದ್ಮಾವತಿ ನಿಮಗೆ ಕೊಟ್ಟಿದ್ದೇವೆ, ಇದೇ ಕೂಡಿಸ್ಕೋಸ್ಕೊಂಡಂತ. ಆವಾಗ ಮಹಾಲಕ್ಷ್ಮಿಯ ನಾಭಿಮೂಲಂ ಕೃತ. ಆಮೇಲೆ ಈ ಪ್ರಕಾರವಾಗಿ ಮಾಡಿದ್ದಾರೆ. ಕೊನೆಗೆ ಹಿರಿಯರೆಲ್ಲ ತೊಗೊಂಡ್ರು. ಮುಖ್ಯ ಕಾಯ ಯಾರು? ವರ, ಅವನಿಗೆ ಕೊಡಬೇಕಲ್ಲ. ಅದಕ್ಕೆ ಪದ್ಮಾವತಿ ಕೈಯನ್ನು ಪರಮಾತ್ಮನ ಕೈಯಲ್ಲಿ ಕೊಟ್ಟು ಆವಾಗ ಪುತ್ರಿ ಹಸ್ತಂ ಪ್ರದಾಯಾಥ ಕ್ಷೀರಂ ಸಂಯೋಜ್ಯ ಕೃಷ್ಣಶ್ಚ ನಾಭಿಮೂಲ, ಕೃಷ್ಣನ ನಾಭಿಮೂಲಕ್ಕೆ ಹಾರವನ್ನು ಸಿಡಿಸಿ ಕೃಶಮೃದಂತಿ ಮಂತ್ರೇಣ ಆವಾಗ ಈ ಮಂತ್ರವನ್ನು ಅಂದು ಆಕಿ ಧರಣಿ ದೇವಿ ಅಂತ ಇದ್ದಾಳೆ. ಪಾಲಿತಾಂ ಲಾಲಿತಾಂ ಪುತ್ರೀಂ ನವಮಾಸತಾಂ
ಹೇ ಕೃಷ್ಣ, ನನ್ನ ಈ ಮಗುವನ್ನು 9 ತಿಂಗಳು ತಾಯಿ ಹೆಂಗೆ ಇಟ್ಕೊಂಡಿದ್ದೇನೆ. ಈ ನೋವ ತದಧೀನ ಇಂಥ ಅತಿ ಮಲ್ಲಿಗೆ ಹೂವಿನಂತೆ ಬೆಳೆಸಿದ ಈ ನನ್ನ ಮಗುವನ್ನು ಇವತ್ತು ನಿಮಗೆ ಕೊಡ್ತಾ ಇದ್ದೀವಿ. ಜಗನ್ನಾಥ, ಸ್ವೀಕಾರ ಮಾಡು. ಇದನ್ನು ನೀನು ಎಲ್ಲ ದೃಷ್ಟಿಯಿಂದ ಸ್ವೀಕಾರ ಮಾಡ್ತೀನಿ ಅಂತ ನಾನು ರಕ್ಷಣೆ ಮಾಡ್ತಿದ್ದು ವಿಶ್ವಾಸವಿಟ್ಟು ಕೊಡ್ತಾ ಇದ್ದೇನೆ ಅಂತ ಹೇಳಿ ಭಗವಂತನ ಕೈಯಲ್ಲಿ ತನ್ನ ಮಗಳ ಕೈಯನ್ನು ಕೊಟ್ಟಿದ್ದಾಳಂತೆ. ಆವಾಗ ತಾಯಿ ಎಷ್ಟಂದರೂ ಮಗಳನ್ನು ಹೊತ್ತು ಬೆಳೆಸುತ್ತಾಳೆ. ಅವಳ ಮಾತೃ ವಾತ್ಸಲ್ಯ ಕಟ್ಟಿ ಹೊರಗೆ ಹೊಡೆದು ಬಂದು ರುರೋಧ ದೀನವದನ ಪುತ್ರಿ ಮಾಂಗಲ್ಯ ಭೂಮಿ ಪುತ್ರಿ. ಅವಾಗ ಬಿಟ್ಟು ಆಕಾಶರಾಜನು ಕೂಡ ಅವನು ಕೃಷ್ಣನಿಗೆ ತನ್ನ ಮಗಳನ್ನು ಕೊಟ್ಟು ಹತ್ತು ಬಿಟ್ಟ ಅಂತೆ ಜೋರಾಗಿ. ರಾಜೋವಾಚ ಹಾ ಪುತ್ರಿ ಮಂದಭಾಗ್ಯೋಹಂ ತದ್ವಿಯೋಗಿನ ಕೇವಲ. ಹೇ ಪುತ್ರಿ, ಇವತ್ತು ನಿನ್ನ ವಿಯೋಗದಿಂದ ನಾವು ಮಂದಭಾಗ್ಯಗಳಾಗಿಬಿಟ್ಟು ನನ್ನ ಜೀವನ ಇವತ್ತು ಶೂನ್ಯವಾಗಿಬಿಡ್ತು. ನೀನು ಆಟ ಆಡ್ತಕ್ಕಂಥ ಮನೆ, ನೀವು ಊಟ ಮಾಡ್ತಕ್ಕಂಥ ಮನೆ, ನೀವು ಓದ್ತಕ್ಕಂಥ ಮನೆ, ನೀನು ಇನ್ನಿತರ ಎಲ್ಲ ಮನೆ ಇವತ್ತು ಶೂನ್ಯ ಆಗಿ ಹೋಯಿತು. ನೀವು ಹೋಗಿಬಿಟ್ಟಂದರೆ ನೀನು ಕೂತು ನಿಂತು ಓಡಾಡಿ ನಮಗೆ ಸಂತೋಷ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಸ್ಥಳಗಳು ನೆನಪಾಗಿಬಿಡ್ತದೆ. ಹೀಗೆ ಅಳ್ತಾ ಕಾಲಕ್ಕೆ ತೋಂಡಮಾನನು ಕೂಡ ಕಾಕ ಅವನ ಅಳಿಕತ್ತಾನಂತೆ. ವಯಂ ದರಿದ್ರ ನಿರ್ಭಾಗ್ಯ. ಹೇ ಪದ್ಮಾವತಿ, ನಿನ್ನನ್ನು ನಾವು ಇವತ್ತು ಬಿಟ್ಟು ಏನು ನೀವು ಕೊಡ್ತಾ ಇದ್ದೇವೆ, ನಿನ್ನಿಂದ ಖಾಲಿಯಾದ ಮನೆ ಇದು, ನಿರ್ಭಾಗ್ಯ ಮನೆ ಅಂತ. ಈ ರೀತಿಯಾಗಿ ಎಲ್ಲ ನೋಡಿ ಕೃಷ್ಣ ಪರಮಾತ್ಮ ನಾರಾಯಣ ಶ್ರೀನಿವಾಸ ನೋಡಿ ಎಲ್ಲ ಕಾಳಿಕತ್ತಾನೆ. ಈ ದೃಶ್ಯ ಹೇಗಿರ್ತದೆ, ಯಾಕಂದರೆ ಕಣ್ವ ಋಷಿಗಳಂಥ ಋಷಿಗಳಿಗೂ ಶಕುಂತಲಾದೇವಿಯನ್ನು ಗಂಡನ ಮನೆಗೆ ಕಳಿಸೋ ಅವರಿಗೆ ದುಃಖ ಆಯ್ತಂತೆ. ಅವರಂತಾರೆ ಯಾಶ್ಚತ್ಯದ್ದ ಶಕುಂತಲೇತಿ ಹೃದಯಂ ಸಂಸ್ಪೃಷ್ಟ ಮುತ್ಕಂಠ. ಇವತ್ತು ಶಕುಂತಲಾದೇವಿ ನನ್ನ ಮನೆಯಿಂದ ಗಂಡನ ಮನೆಗೆ ಹೋಗೋದು ನೋಡಿ ನಾವು ಸನ್ಯಾಸಿಗಳು ಋಷಿಗಳು ನಮಗೇನೂ ಇಲ್ಲ, ನಮ್ಮಂಥವರಿಗೇ ಈ ಸಾಕು ಮಗಳನ್ನು ಕಳಿಸೋ ವೇಳೆ ದುಃಖ ಆಗ್ತದಂದರೆ ನಿಜವಾಗಿ ಹತ್ತು ಪಾಲನೆ ಮಾಡಿದ ಅವಾಪ ಎಷ್ಟು ದುಃಖ ಆಗಲಿಕ್ಕಿಲ್ಲ ಎಂಬುವಂಥ ಮಾತನ್ನು ಹೇಳ್ತಾರೆ. ಈ ಪ್ರಕಾರವಾಗಿ ಆ ವಸುದಾನ ಇದ್ದಾನಲ್ಲ, ವಸುದಾನ ಅಂದಂತ ಅಮ್ಮ ಸಣ್ಣ ಬಿದ್ದವ ತನಂತ ಅಕ್ಕ ಇಷ್ಟೆಲ್ಲ ಮಂದಿ ಹೇಳಿಕತ್ತಾರೆ, ಬಿಟ್ಟು ಯಾಕೆ ಹೋಗ್ತೀನಿ, ಇಲ್ಲೇ ಇರಬಾರ್ದೇನು. ಇವಂ ಆ ಪ್ರಸಂಗ ನೋಡಿ ಎಲ್ಲರೂ ಗಂಡ ನೀರು ಬಂದು ಅಂತ ಎಲ್ಲರೂ ಗಂಡು ಬೀಗರು ಹೆಣ್ಮೆಲ್ಲ ಹಳ್ಳಿಕತ್ತಲ್ಲ. ಪರಮಾತ್ಮನಂದ ನಾನು ಸಂಸ್ಕೃತ ಸೇಕತ್ತ ಅವನು ಹಳ್ಳಿಕತ್ತ. ಅವ್ನು ಕಿವ್ಯಾಗ ಹೇಳಿದಲ್ಲ, ನೀ ಹೇಳೋದಿರಾಗಿದ್ದೀಗ ಈ ಯಾರು ಹಳ್ಳಿಕತ್ತಲ್ಲ ನಾನು ಪರಮಾತ್ಮ ಅವ್ಯವಹಾರ ಆಗ್ತದೆ. ಅದಕ್ಕೆ ಸುಭದ್ರಾದೇವಿಯನ್ನು ಅರ್ಜುನ ಕೊಟ್ಟು ಅಗ್ನ ಮಾಡುವ ವೇಳೆ ಆ ದೃಶ್ಯವನ್ನು ನೆನಪು ಮಾಡಿಕೊಂಡು ಆ ಹಳ್ಳಿಕತ್ತಾನಂತೆ. ಸನ್ನಿವೇಶ ಗ್ರಹಂ ಭೈದೆ ಪದ್ಮಾಸನ. ಆವಾಗ ಪರಮಾತ್ಮ ಕರ್ಕೊಂಡು ಗೌಡನ ಮೇಲೆ ಪದ್ಮಾವತಿಯನ್ನು ಕೂತ್ಕೊಂಡು ತಾನೂ ಕೂತು ಹೊರಟೇ ಬಿಟ್ಟ. ಏನ್ರೆ ಆವಾಗ ಆಕಾಶರಾಜ ನಮಸ್ಕಾರ ಮಾಡಿದ, ಸ್ವಾಮಿ ನಾನು ಹೊರಡ್ತೇನೆ, ದೀರ್ಘಾಯುರ್ಭವ ಗೋವಿಂದ. ಹೇ ಗೋವಿಂದ ದೀರ್ಘಾಯುರ್ಭವ ಇಂಥ ಆಶೀರ್ವಾದ ಮಾಡಿದರು. ಹರಡಿದೇವಿ ಅಂದರು. ನಮ್ಮ ಮನೆಯವರಿಗೆ ಸ್ವಲ್ಪ ಈ ಕಾಲಕ್ಕೆ ವ್ಯವಹಾರ ಬರ್ತಾರ ಕಾಣಿಸ್ತದೆ. ಹಳೆಯ ಹೋಗ್ತಾನೋ ಅಂತಂದಾಗ ಆಯ್ತು ಹೋಗ್ಬರಿ ಅಂತಾನೆ. ಇನ್ನೊಂದು ದಿವಸ ಇದ್ರಾಯ್ತು ಅಂತ ಕಡೆಗೆ ಔಪಚಾರಿಕವಾಗಿ ಅನೇಕಲ್ಲ. ಅದಕ್ಕೆ ಆಕೆ ನಾನು ಹರಡಿದೇವಿ ನಮ್ಮ ಮನೆಯವರಿಗೆ ಸ್ವಲ್ಪ ವಯಸ್ಸಾಗ್ಯದ, ಅವರು ನನ್ನ ಮುಂದೆ ಹೇಳ್ಯಾರ ಏನು ಹಳೆಯಂತ ನಾವು ಇಟ್ಕೋಬೇಕು ಒಂದು ತಿಂಗಳಂತೆ. ಅದಕ್ಕೆ ಮಾಸಾಂತೆ ಗಚ್ಚೋ ಗೋವಿಂದ ಮಧ್ವಾಸನ ಮಾಡಿದೆ. ಹೊಸದಾಗಿ ಲಗ್ನವಾಗಿರ್ತಕ್ಕಂಥ ನನ್ನ ಮಗಳ ಒಟ್ಟಿಗೆ ಇನ್ನೊಂದು ತಿಂಗಳಿಂದ ಇದ್ದು ಆಮೇಲೆ ಹೋದ್ರೆ ಆಯ್ತಲ್ಲ ಅಂತ ನಮ್ಮ ಮನೆಯವ್ರು ಹೆಂಗೆ ಅಲ್ಲಿಗತ್ತಾರ ಅಂತ ಗಲ್ಲಿಗತ್ತು. ಪರಮಾತ್ಮಂದ ಶ್ರೀನಿವಾಸೋವಾಚ, ಹೇ ಇಲ್ಲ ನನಗೆ ಭಾಳ ಕಾರ್ಯಶ್ಚ ಮಹತೀತ್ಪರ, ನನಗೆ ಭಾಳ ಗಡಿಬಿಡಿ ಕೆಲಸದ, ನಾನು ಹೋಗೇ ಬಿಡ್ತೇನೆ ಅಂತ ಪರಮಾತ್ಮ ಹೊಂಟು ಬಿಟ್ಟ. ಆವಾಗ ಪರಮಾತ್ಮ ಪದ್ಮಾವತಿಯನ್ನು ಕರ್ಕೊಂಡು ಹೊಂಟಾಗ ಇಡೀ ಊರಕ್ಕೆ ಊರೇ ಕಣ್ಣೀರು ಇಡ್ತಂತೆ. ಅವಾಗ ಮಂದಿ ಅಂದ್ರಂತೆ ಆಕಾಶರಾಜನಿಗೆ ಮಕ್ಕಳಿಲ್ಲ ಇಲ್ಲ ಅಂತ ಶೋಕಿತ್ತು. ಮಕ್ಕಳು ಹುಟ್ಟಿದರು, ದೊಡ್ಡವರು ಆದರು, ವಿವಾಹವೂ ಆಯಿತು. ಈ ದೃಶ್ಯವನ್ನು ನೋಡ್ತಕ್ಕಂಥ ಭಾಗ್ಯ ನಮ್ಮ ಬಂತಲ್ಲ ಅಂತಂತಾರಂತೆ. ಆವಾಗ ಹಿಂದೆ ಆಕಾಶರಾಜ ಧಣಿದೇವರು ಹೊಂಟು ಬಿಟ್ಟಿದ್ದಾರಂತೆ. ಹೋಗೋ ಕಾಲಕ್ಕೆ ಮುಂದೆ ಮಳೆಂದ್ರಿಗೆ ತ್ರಾಸ ಆಗಬಾರ್ದಂತ ಹೇಳಿ ಎಷ್ಟೋ ಸಾವಿರ ಚೀಲ ಅಕ್ಕಿ, ಅಷ್ಟೇ ಬೇಳೆ, ಆಮೇಲೆ ಹೆಸರು ಕಾಳು, ಆಮೇಲೆ ಬೆಲ್ಲದ ಫೆಂಟಿಗಳು, ಹುಣಸಿ ಹಣ್ಣುಗಳು, ಅಷ್ಟು ನೂರಾರು ಸಾವಿರಾರು ಆಕಳಿನ ಹಾಲಿನ ಕೊಡಗಳು, ಆಮೇಲೆ ಘೃತಕುಂಭ, ಉತ್ತಮವಾದಂಥ ತುಪ್ಪಿನ ಕೈರು, ಮೆಂತಿ, ಹಿಂಗು, ಲವಲ, ತೈಲ ಪಾತ್ರ. ಹೋದ ಕೂಡಲೇ ನಮ್ಮ ಮಗಳಿಗೆ ಹಳೆಯಾಗಿ ತ್ರಾಸ ಆಗಬಾರ್ದಂತ ಉರುವಾರುಗಂ ಉತ್ತಮವಾದಂಥ ಸೌತೆಕಾಯಿ ಕಳಿಸಿದಂಥ ಉತ್ತಮ ಬಾಳೆಹಣ್ಣುಗಳು, ಆಮೇಲೆ ಅತ್ಯುತ್ತಮವಾದಂಥ ಕುಂಬಳಕಾಯಿಗಳನ್ನು, ಮಧುಭಾಂಡಂ 200 ಕೊಡ
ಇದು ಅಂತ ಜೇನುತುಪ್ಪಿನ ಕೊಳೆಗಳು ಧೇನೋನ 5,000 ಆಕಳು ಕಳಿಸಿದಂತೆ ಮುಂದಿನ ದಿನ ಹಿಂಡು ಆಕಳ ಮತ್ತು ಬರೀ ಗೊಡ್ಡ ಆಕಳ. ಆಮೇಲೆ ಅದಕ್ಕೆ ನೋಡ್ಕೊಳ್ಳಿಕ್ಕೆ 200 ಮಂದಿ ದಾಸದಾಸಿಯರು, ವಸ್ತ್ರಗಳು, ಉಪಬರಹಗಳು, ಇವಮಾದೀನಿ ವಸ್ತೂನಿ, ಇನ್ನೂ ಇಷ್ಟು ಅನೇಕ ವಸ್ತುಗಳನ್ನು ಕೊಟ್ಟು ಇಷ್ಟು ಕೊಟ್ಟರೂ ಆಕಾಶರಾಜನ ಕೊಡೋದು ನೋಡಿ ದೂರ ನಡೆದು ಬಂದಿರಿ ನೀವು, ತಿರುಗಿ ಹೋಗ್ರಿ, ವಯಸ್ಸಾಗಿದೆ ನಿಮಗೆ, ಇನ್ನೇನು ಕೊಡೋದೆಲ್ಲ ಕೊಟ್ಟು ಬಿಟ್ಟಿರಿ, ಇವತ್ತೇ ಕೊಡೋದು ಉಳಿದೋದೇನು. ಕನ್ಯಾದತ್ತಂ ಪ್ರಾಪ್ತಂ ಸುಕೃತಂ, ಕನ್ಯೆಯೇ ಕೊಟ್ಟು ಬಿಟ್ಟಿರಿ. ಚಿಂತೆಯೇ ಮನೋಗತಂ ರಾಜ ನಿನ್ನ ಮನಸ್ಸಾಗಿರೋದ ಹೇಳು, ನಾ ಪೂರ್ಣ ಮಾಡ್ತೇನೆ ಅಂದ ಕ್ಷಣ ವಾಸುದೇವ ಇಷ್ಟೆಲ್ಲ ತೊಗೊಂಡು ತಾಯಿ ಏನು ಕೊಡ್ಬೇಕಂತ ಏನೋ ವಿಚಾರ ಇದೆ. ಅದಕ್ಕೆ ರಾಜೋ ವಾಚ ಸರ್ವಮಂಗಲ ಅಸ್ಮಾಕ, ಪರಮಾತ್ಮ ನಿನ್ನ ಕೃಪಾದೃಷ್ಟಿ ನಮಗೆಲ್ಲ ಮಂಗಳ, ನಿನ್ನಿಂದ ಏನೇನೂ ಬೇಡಂಗಿಲ್ಲ, ನಿನ್ನ ಪಾದ ಸೇವೆಯನ್ನು ಮಾತ್ರ ಬೇಡ್ತೇನೆ, ಭಕ್ತಿಯನ್ನು ನಾನು ಕೊಡು ನನಗೆ, ನಾನು ನನ್ನ ಕುಟುಂಬಕ್ಕೆ ಭಕ್ತಿಯನ್ನು ಕೊಟ್ಟು ಮೋಕ್ಷವನ್ನು ಕೊಟ್ಟು ಬಿಡು. ಅದನ್ನು ಕೇಳಿ ಪರಮಾತ್ಮನ ನೀವು ಕರೆ ಭಕ್ತಿ ನಾನಂತ ಹೇಳಿ ಇನ್ನೂ ತನಕ ಇಷ್ಟೆಲ್ಲ ತಗೊಂಡ ದೇವರು ಒಂದರೆ ಕೊಟ್ಟಿದ್ದೆ ನಾವು ಏನೂ ಇಲ್ಲ. ಕಡೀಕೆ ಏನು ಮಾಡಿದ ಅಂದರೆ ಹೊತ್ತುಕೊಂಡಿರತಕ್ಕಂತಹ ಬಟ್ಟೆಯನ್ನು, ಒಂದು ರೇಷ್ಮೆ ಬಟ್ಟೆಯನ್ನು ಶಾಲಕಸ್ತದೋ ವಸ್ತ್ರಂ ಸ್ವಾಂಗಸ್ಥಂ ಸೂದನ, ತಾನು ಹೊತ್ಕೊಂಡಿರ್ತಕ್ಕಂಥ ಶ್ರೇಷ್ಠವಾದ ರೇಷ್ಮೆ ಬಟ್ಟೆಯನ್ನು ಹೆಂಡತಿ ತಮ್ಮಿದ್ದರ ವಸುದಾನ ಅವನಿಗೆ ಕೊಟ್ಟ ಅಂತೀವಿ. ಜಾಮಾತ್ರ ಸಮಜ್ಞಪ್ತ ಇಷ್ಟು ಕೊಟ್ಟ. ಅಲ್ರಿ ದೇವರೆಷ್ಟು ಜಿಪುಣಿದ್ದಾನೆ, ಇಷ್ಟೆಲ್ಲ ತೊಗೊಂಡು ಒಂದು ತನ್ನ ಮಾವಿಗೆ ಉತ್ತಮವಾದಂಥ ರೇಷ್ಮೆ ಪಟ್ಟೆ ಪೀತಾಂಬರ, ಅತ್ತೆಯವರಿಗೆ ಒಂದು ಅತ್ಯುತ್ತಮವಾದಂಥ ಸೀರೆ ಕೊಡಬೇಕಲ್ಲ ಅಂದರೆ ಪರಮಾತ್ಮ ಅವರ ಮೇಲೆ ಕೃಪಾದೃಷ್ಟಿಯನ್ನೇ ಬೀರಿದಾಗ ಇಡೀ ಈಗೇನು ಕೊಟ್ಟಾನ ಇದ್ರು ಕೋಟಿ ಕೋಟಿ ಪಟ್ಟು ಅವರಿಗೆ ಬೆಳೆದು ಹೋಗ್ತದೆ. ಅದು ದೇವರ ಕೈಯಿಂದ ಕೊಟ್ಟದ್ದು ಭಾಳ ಸ್ವಲ್ಪ ಇರ್ತದೆ, ತನ್ನ ಕೃಪಾದೃಷ್ಟಿಯಿಂದ ಕೊಟ್ಟದ್ದು ಭಾಳ ಅನಂತ ಇರ್ತದೆ. ಹಾಗೆ ಪರಮಾತ್ಮ ವಸುದಾನಿಗೆ ಏನು ಕೊಟ್ಟಾನಲ್ಲ ಆ ರೇಷ್ಮೆ ವಸ್ತ್ರ, ಶೇಷ ವಸ್ತ್ರ ಅಂದ್ರೆ ದೇವರ ಅಂಗಸ್ಪರ್ಷ್ಟವಾದಂಥ ಬಟ್ಟೆಯನ್ನು ಹೊತ್ಕೋತಾನಂದ್ರೆ ಇದಕ್ಕಿಂತ ಉತ್ತಮ ಯಾವುದು ಜಗತ್ತಿನಾಗ ಭಾಗ್ಯ ಅಂತ ಹೇಳಿ ಸ್ವೀಕಾರ ಮಾಡಿ ಹೋಗ್ತಾರೆ. ಪುತ್ರಿ ಗಚ್ಚಾಮಿ ಪದ್ಮಾವತಿ ನಾವು ಹೋಗ್ತೇವೆ ಅಂತ ಹೇಳಿದ್ದಾರೆ. ಹೀಗೆ ಅವರು ಶೈಲರಾಜ ಪರಮಾತ್ಮನ ಪವಿತ್ರವಾದಂಥ ಒಟ್ಟಿಗೆ ಎಲ್ಲ ಋಷಿ ಮುನಿಗಳು ಹೋಗಿದ್ದಾರಂತೆ. ಆಮೇಲೆ ದೇವ್ರ ಹಿಂದೆ ನೋಡಿದ ಅದೇ ಮಂದಿನೇ ಇತ್ತು. ದೇವರಂದ ಮತ್ತಿನ ಊಟದ ವ್ಯವಸ್ಥೆ ಆಗಬೇಕಿಲ್ಲ, ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಬಿಟ್ಟ. ಈಗ ಲಗ್ನ ಆದ ಮೇಲೆ 6 ತಿಂಗಳು ಬೆಟ್ಟ ಹತ್ತಬಾರ್ದು ಅಂತ ಹೇಳಿದ್ರು ಋಷಿಗಳದ್ದು. ಎಲ್ಲಿ ಶಾಸ್ತ್ರ ಅದು, ನಾನೇ ಹೇಳ್ತಾನಲ್ಲ ಶಾಸ್ತ್ರ ಅಂದ್ರೆ ಅದಕ್ಕೆ ಅವನೇ ಅಲ್ಲಿ ಇದು ಮಾಡಿಬಿಟ್ಟ ಪರಮಾತ್ಮ. ಅಗಸ್ತ್ಯರ ಆಶ್ರಮಕ್ಕೆ ಹೋಗಿಬಿಟ್ಟಂತೆ. ಲಕ್ಷ್ಮೀ ಬ್ರಹ್ಮಾದೀನಾಂ ದೇವಾನ್ ಸಂಪ್ರೇಷಿಸಿ ಅಗಸ್ತ್ಯ ಭವನಂ ಗತ್ವ ತತ್ರ ವಾಸನ ಕಲ್ಪಯತೆ. ಅಗಸ್ತ್ಯನ ಹೋಗಿದ್ದಾರಂತೆ. ಬ್ರಹ್ಮರುದ್ರಾದಿಗಳು ಹೋಗೋ ಕಾಲಕ್ಕೆ ವಿರೋಪವಸ್ತ್ರ ಅಂತ ಅಲ್ಲ, ವಿರೋಪವಸ್ತ್ರ ಕೊಟ್ಟಿದ್ದಾನೆ. ದುದೋ ವಸ್ತ್ರಂ ಯಥಾಯೋಗ್ಯಂ ಭಗವಾನ್ ಭಕ್ತವತ್ಸವ. ಎಷ್ಟೆಷ್ಟು ಮಂದಿ ಬಂದಿದ್ರು ದೇವತೆಗಳು, ಋಷಿಗಳು, ಮುನಿಗಳು, ಗಂಧರ್ವರು, ಅವರ ವಿಧಾನುಸಾರವಾಗಿ ನಿರೂಪ ವಸ್ತ್ರಗಳನ್ನು ಕೊಟ್ಟು ಪರಮಾತ್ಮನ ಆಜ್ಞೆ ಸ್ವೀಕಾರ ಮಾಡಿ ಅವರು ಋಷಿಗಳು ಹೋಗಿದ್ದಾರಂತೆ. ಲಕ್ಷ್ಮೀದೇವಿಯು ಭಗವಂತನ ಆಜ್ಞೆಯಿಂದ ಕೊಲ್ಹಾಪುರಕ್ಕೆ ಹೋಗಿದ್ದಾರಂತೆ. ಮಹೋತ್ಸವಂ ತಮ್ಮ ಅನುಭವ ದೇವತೆಗಳು ಋಷಿಗಳು ಈ ಕಲ್ಯಾಣ ಮಹೋತ್ಸವದ ಅನುಭವವನ್ನು ಮಾಡಿ ಜಗ್ಮಸ್ವಕಂ ಧಾಮ ಮಹಾನುಭಾವ ರಾಜೇಂದ್ರ ಪೂಜ್ಯಂ ಎಲ್ಲರೂ ಹೊಗಳಿದ್ದೇ ಹೊಗಳಿದ ಆಕಾಶರಾಜನನ್ನು. ಎಲ್ಲ ದೇವತೆಗಳು ಹೋದ ಮೇಲೆ ಪರಮಾತ್ಮ ಅಗಸ್ತ್ಯರ ಆಶ್ರಮದ ಒಳಗೆ ತನ್ನ ಹೆಂಡತಿಯಿಂದ ಕೂಡಿಕೊಂಡು ಅದ್ಭುತವಾಗತಕ್ಕಂಥ ಆನಂದ ನಿಲಯದೊಳಗೆ ಭೋಗವನ್ನು ಮಾಡಿದ್ದಾನೆ ಪರಮಾತ್ಮ. ಇದೇ ವಿವಾಹ ಅಧ್ಯಾಯವನ್ನು ಯಾರು ಕೇಳ್ತಾರೋ ಅವರ ಭಾಗ್ಯೋದಯವನ್ನು ಹೇಳ್ತಾನೆ ಕೇಳು. ಕೋಟಿ ಕನ್ಯಾ ಪ್ರದಾನೇನ ಯಾವತ್ ಭೂಮಿ ಪ್ರದಾನದ. ಈ ವೆಂಕಟೇಶ ಕಲ್ಯಾಣವನ್ನು ಬಹಳ ಭಕ್ತಿಯಿಂದ ನಮ್ರರಾಗಿ ವಿಶ್ವಾಸದಿಂದ ಯಾರು ಕೇಳ್ತಾರೋ ಅವರಿಗೆ ಕೋಟಿ ಕೋಟಿ ಕನ್ಯಾದಾನ ಮಾಡಿದ ಪುಣ್ಯ ಬರ್ತದಂತೆ, ಇಡೀ ಭೂಮಿಯನ್ನು ದಾನ ಮಾಡಿದ ಪುಣ್ಯ ಬರ್ತದಂತ. ಏನ್ರಿ ಈ ಉತ್ಸವ ಕಾಲಜಯಂತಿ ವರ್ಷಕ್ಕೆ ಒಮ್ಮೆ 2 ಸಲ ಯೋಗ್ಯ ಆಚಾರದಿಂದ ಈ ವೆಂಕಟೇಶ ಕಲ್ಯಾಣವನ್ನು ಯಾರು ಹೇಳಿಸ್ತಾರೋ ಅಥವಾ ವೆಂಕಟೇಶ್ವರ ಪ್ರತಿಮೆ ಕಲ್ಯಾಣ ಉತ್ಸವ ಮಾಡಿಸ್ತಾರೋ ಅವರಿಗೂ ಕೂಡ ಅವರ ಮನೆಯು ನಿತ್ಯೋತ್ಸವ ಆಗ್ತದಂತೆ. ಜೊತೆಗೆ ಧರ್ಮರಾಜನ್, ಹೇ ಜನಕರಾಜ, ಹೀಗೆ ಪರಮಾತ್ಮನ ವಿವಾಹ ಮಂಗಳ ಮಹೋತ್ಸವವನ್ನು ಕೇಳಿದ್ದೀಯಾ, ನಿಜವಾಗಿಯೂ ನಿನಗೆ ಶುಭದಂ ಶೃಣ್ಮತಾಂ ಚೈವ ಸರ್ವೇಷಾಂ ಮಂಗಲಪ್ರದಂ. ನಿನ್ನ ಹಿಡ್ಕೊಂಡು ಎಲ್ಲರಿಗೂ ಮಂಗಳವಾಗ್ತದೆ, ನಿನ್ನ ಶೋಕೆಲ್ಲ ಹೋಗ್ತದೆ, ನಿನಗೆ ಮಂಗಳವೇ ಆಗ್ತದೆ ಅಂತ ಕಲ್ಯಾಣ ಮಹೋತ್ಸವವನ್ನು ಶತಾನಂದರು ಹೇಳಿ ಅದರ ಫಲವನ್ನು ಹೇಳಿ ಅನುಗ್ರಹ ಮಾಡ್ತಾರಂತೆ. ನೋಡ್ರಿ, ವೆಂಕಟೇಶ ಕಲ್ಯಾಣದ ಕಥೆ ಮುಂದೆ ನಡೆಯುವುದು. ಜನಕರಾಜ ತ್ರೇತಾಯುಗದ ನಡೆದದ್ದು ಕಲಿಯುಗದ ಆರಂಭದಲ್ಲಿ. ಹಾಗಾದರೆ ಇದು ಹೆಂಗೆ ಭವಿಷ್ಯೋತ್ತರ ಪುರಾಣ, ಇದು ಕೇಳಿದರೇನೆ ಮಂಗಳ ಆಗ್ತದಂತೆ. ಹಾಗಾದರೆ ಏನು ಮಂಗಳ ಆಯ್ತು ಅವನಿಗೆ? ಈ ಕಲ್ಯಾಣ ಮಹೋತ್ಸವ ಕೇಳಿ ಕೆಲವೇ ದಿನಗಳಲ್ಲಿ ವಿಶ್ವಾಮಿತ್ರರು ಬಂದೇ ಬಿಟ್ಟರು.
ರಾಮದೇವ್ರನ್ನ ಕರ್ಕೊಂಡು. ಸೀತಾ ಕಲ್ಯಾಣ ಆಗಿ ಹೋಯಿತು. ಅವಳ ಒಟ್ಟಿಗೆ ಲಕ್ಷ್ಮಣ ಭರತ ಶತ್ರುಘ್ನರಿಗೆ, ಮಾಂಡವಿ ಶ್ರುತಕೀರ್ತಿ ಉರ್ಮಿಳಾ ಇವ ಲಗ್ನ ಆಗಿ ಹೋಯಿತು. ತಕ್ಷಣ ಆ ವೆಂಕಟೇಶ ಕಲ್ಯಾಣ ಕೇಳಿಯೂ ಆಯಿತು, ಅದರ ಫಲವನ್ನೂ ಪಡೆದು ಬಿಟ್ಟ. ಅತ್ಯಂತ ನಿರ್ವಿಘ್ನವಾಗಿ ರಾಜ್ಯವನ್ನು ಆಡಿ ಆಧ್ಯಾತ್ಮ ವಿದ್ಯೆಯಲ್ಲಿ ಪ್ರವೀಣನಾಗಿ ಜನಕ ರಾಜ ಕರ್ಮಯೋಗದ ಸಿದ್ಧಾಂತದ ಅವನ ಸಾಧಕನಾಗಿದ್ದಾನಂತೆ. ಈ ರೀತಿಯಾಗಿ ಮಾನವರು ಕೂಡ ಭೂಲೋಕದಲ್ಲಿ ಮಾನವ ಜನ್ಮ ಪಡೆದಾಗ, ಬ್ರಾಹ್ಮಣ ಯೋನಿಯಲ್ಲಿ ಬಂದಾಗ ಎಲ್ಲವನ್ನು ಕೇಳಬೇಕು, ತಿಳ್ಕೋಬೇಕು ಎಂಬುವಂಥ ಮಾತನ್ನು ಹೇಳಿ ಇಲ್ಲಿಗೆ ಈ ವಿವಾಹಾಧ್ಯಾಯ ಮುಗಿಸ್ತಾರೆ. ಇವತ್ತು ವಿಜಯದಶಮಿ. ನಮ್ಮ ಎಲ್ಲ ಪಾಠ ವರ್ಗದವರಿಗೆ ಮತ್ತು ವೆಂಕಟೇಶ ಕಲ್ಯಾಣ ಕೇಳಿದ ಎಲ್ಲ ವರ್ಗದವರಿಗೆ, ವೆಂಕಟೇಶ್ ಮತ್ತು ಪದ್ಮಾವತಿ ದೇವಿಯರು, ಶ್ರೀದೇವಿ ಭೂದೇವಿಯರು ನಿಮ್ಮ ಮನೆಯೊಳಗೆ ನಿಮಗೆ, ನಿಮ್ಮ ಮಡದಿಯರಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಎಲ್ಲ ಬಂಧು ಬಾಂಧವರಿಗೆ, ಆಪ್ತರಿಗೆ, ಇಷ್ಟರಿಗೆ, ಮಿತ್ರರಿಗೆ ಈ ವೆಂಕಟೇಶ ಕಲ್ಯಾಣದ ಪವಿತ್ರವಾದಂತಹ ಕಥಾ ನಿಮಗೆ ಪುಣ್ಯವನ್ನು ಕೊಡಲಿ, ಮಂಗಳವನ್ನು ಕೊಡಲಿ, ಶುಭವನ್ನು ಕೊಡಲಿ, ಅಶುಭವನ್ನು ಹೋಗಿಸಲಿ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖಿಯ ತನಯಂ ಶ್ರೀನಿವಾಸಂ ಭಜನಿಸಂ ಅಂತ ಹೇಳಿ ನಿಮ್ಮ ಎಲ್ಲರ ಪಾಠ ಪ್ರವಚನದ ಶ್ರವಣ ಮನನಗಳು ನಿರಂತರ ನಡೀಲಿ ಅಂತ ಈ ಮುಖಾಂತರವಾಗಿ ಹೇಳ್ತಾ, ಇದರಲ್ಲಿ ಭಾಗವಹಿಸಿದ ಎಲ್ಲ ಭಗವದ್ಭಕ್ತರಿಗೆ ಯಥಾಯೋಗ್ಯವಾಗಿ ಪರಮಾತ್ಮ ಆಯುಷ್ ಆರೋಗ್ಯವನ್ನು ಕೊಟ್ಟು ಉದ್ಧಾರ ಮಾಡಲಿ. ಈ ಹೇಳಿರ್ತಕ್ಕಂಥ ಕಥಾಭಾಗದಲ್ಲಿ ಬಂದ ಪುಣ್ಯ ಅಂಶ ನಮ್ಮ ಗುರುಗಳ ಮಾವನಿ ಆಚಾರ್ಯರು, ನೋಡಿದ್ದಂಥ ಸತ್ಯಾತ್ಮ ತೀರ್ಥರು, ಸತ್ಯ ಪ್ರಮೋದ ತೀರ್ಥರು, ಸತ್ಯ ಧ್ಯಾನ ತೀರ್ಥರು, ಮಂತ್ರಾಲಯ ಪ್ರಭುಗಳು ರಾಯರು, ಆಮೇಲೆ ವಿದ್ಯಾಧೀಶರು, ರಘುತ್ತಮ ತೀರ್ಥರು, ಶ್ರೀಪಾದರಾಯರು, ವ್ಯಾಸರಾಯರು, ಆಮೇಲೆ ಇವರು ರಘುನಾಥ ತೀರ್ಥರು, ಅವರು ಹೋಗಿದ್ದಂಥ ಟೀಕಾಕೃತ್ಪಾದರು, ಒಳಗಿದ್ದಂಥ ಅನಂತೀರ್ಥ ಭಗವತ್ಪಾದಾಚಾರ್ಯರು, ಹೊರಗಿದ್ದಂಥ ಲಕ್ಷ್ಮೀ ನರಸಿಂಹದೇವರು, ಅಭಿನ್ನನಾದಂಥ ಲಕ್ಷ್ಮೀ ವೆಂಕಟೇಶ ದೇವರು ಕಲ್ಯಾಣವನ್ನು ಮಾಡಲಿ ಅಂತ ಹೇಳ್ತಾ, ಅನೇನ ಭಾವಿಯ ಪುಣ್ಯಂ ತದಾಪ್ನೋತು ಗುರುವರ್ಮನ್ನ. ಶ್ರೀಕೃಷ್ಣಾರ್ಪಣ ವಸ್ತು. ನಾವು ನಿಮಗೆ ಇಷ್ಟರಲ್ಲೇ ಒಂದು ಎರಡು ದಿವಸವರೆಗೆ ಪಾಠ ಶುರು ಮಾಡ್ತೇವೆ, ನಿಮಗೆ ತಿಳಿಸ್ತೇವೆ. ಭಾಗವತ ಏಕಾಸ್ಕಂದ ಪಾಠ ಯಥಾ ಪ್ರಕಾರ ನಡೀತದೆ. ಅದು ಒಂದೇ ಎರಡು ದಿವಸ ಶುರು ಮಾಡ್ತೀವಿ ಇಷ್ಟಾಗಿ. ಶ್ರೀಕೃಷ್ಣಾರ್ಪಣ ವಸ್ತು. ಹರೇ ನಮಃ. ಇವತ್ತು ವಿಜಯದಶಮಿ. ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದ ದಿವಸ. ಪವಿತ್ರಂ ಪಾಜಿಕ ಕ್ಷೇತ್ರಂ ಅಂತನೋ ವೇಳೆ ಸತ್ಯಲೋಕದಿಂದ ಸಾಕ್ಷಾತ್ ಬ್ರಹ್ಮದೇವರು ಪರಮಾತ್ಮನ ವಿಶೇಷವಾದಂಥ ಅನುಮತಿಯಿಂದ ವಾಯುದೇವರೇ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ದೇವತೆಗಳ ಪ್ರಾರ್ಥನೆಯನ್ನು ಹಾರದಂತೆ ಸ್ವೀಕಾರ ಮಾಡಿ, ದೇವರ ಆಜ್ಞೆಯನ್ನು ತಲೆಯ ಮೇಲೆ ಕೀಳದಂತೆ ಸ್ವೀಕಾರ ಮಾಡಿ, ಸಾಕ್ಷಾತ್ ವಾಯುದೇವರು ಈ ಪಾಜಕ ಕ್ಷೇತ್ರದ ಒಳಗೆ ಮಧ್ಯಗೆ ಭಟ್ಟ ದಂಪತಿಗಳ ಮಧ್ಯದಲ್ಲಿ ಅವತಾರ ಮಾಡಿದ್ದಾರೆ. ಅದೇ ವಿಜಯದಶಮಿ. ನಿಜವಾಗಿಯೂ ಆನಂದತೀರ್ಥ ಭಗವತ್ಪಾದಾಚಾರ್ಯ ಅವತಾರ ಮಾಡಿದ್ದಕ್ಕಾಗಿಯೇ ನಮಗೆ ವಿಷ್ಣು ತತ್ವ ಚೆನ್ನಾಗಿ ತಿಳಿತು, ವೇದಗಳ ಅರ್ಥ ಸರಿಯಾಗಿ ಆಯಿತು, ಅದ್ಭುತವಾದಂತಹ ಸಾಧನ ಮಾರ್ಗ ನಮಗೆ ಚೆನ್ನಾಗಿ ಕಂಡು ಬಂತು. ವಿಶೇಷವಾಗಿ ಭಕ್ತಿ ಯೋಗಕ್ಕೆ ಬೇಕಾಗಿದ್ದೇ ಭಗವಂತನ ಸರ್ವೋತ್ತಮತ್ವಜ್ಞಾನ, ಜೀವನ ಅಲ್ಪತ್ವಜ್ಞಾನ. ಇವೆರಡೂ ಈ ಭೇದ ಅಂದರೆ ಪಾರಮಾರ್ಥಿಕವಾದಂತಹ ಭೇದವಿಲ್ಲದೇ ಇದ್ದರೆ ಭಕ್ತಿ ಹುಟ್ಟಂಗಿಲ್ಲ. ಸ್ವಾಮಿ ದಾಸ ಭಾವ ನಿರಂತರವಾಗಿ ಬರಬೇಕಾದರೆ ಏನು ಅದಕ್ಕೆ ಭೇದ ಸಿದ್ಧಾಂತ. ಅದು ಇದು ಭೇದ, ಇದು ವ್ಯಾವಹಾರಿಕ ಮಾತ್ರವಲ್ಲ, ಇದು ಪಾರಮಾರ್ಥಿಕ ಭೇದ. ಬ್ರಹ್ಮನಂತೆ ಸತ್ಯ, ನಿತ್ಯ, ಶಾಶ್ವತ, ಮೋಕ್ಷದೊಳಗೂ ಕೂಡ ಈ ದಾಸ ಈಶ ಮನೋಭಾವನೆ ಇರ್ತದೆ. ಈ ವಿಚಾರವನ್ನು ಜಗತ್ತಿಗೆ ನಮಗೆ ತಿಳಿಸಿ ನಮ್ಮ ಮೋಕ್ಷ ಮಾರ್ಗಕ್ಕೆ ವಿಜಯವನ್ನು ತಂದುಕೊಟ್ಟ ಸಾಕ್ಷಾತ್ ಮಧ್ವಾಚಾರ್ಯರು ಅವತಾರ ಮಾಡಿದ ವಿಜಯದಶಮಿ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಮಧ್ವಾಚಾರ್ಯರ ಅವತಾರ ದಿವಸ ಇನ್ನೊಮ್ಮೆ ನಾವೆಲ್ಲರೂ ಆನಂದ ತೀರ್ಥರ ಪವಿತ್ರವಾದಂಥ ಅವರ ಸ್ಮರಣವನ್ನು ಮಾಡ್ತಾ, ಅವರ ಸರ್ವಮೂಲ ಗ್ರಂಥಗಳು ನಮ್ಮ ಬುದ್ಧಿ ಒಳಗೆ ನಿರಂತರವಾಗಿ ಅವು ಆವಾಸ ಮಾಡಲಿ ಅಂತ ಹೇಳ್ತಾ, ಈ ಮಧ್ವ ಜಯಂತಿಯ ಪುಟ್ಟ ಸಂದೇಶವನ್ನು ನಾವು ನಿಮಗೆ ಹೇಳ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣ ವಸ್ತು.